ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಘಟಕ 4 ಅರ್ಥಶಾಸ್ತ್ರ ಈ ಒಂದು ವಸ್ತು ವಿಚಾರವಾಗಿ ಅನುಭೋಗಿ ವರ್ತನೆಯ ಸಿದ್ಧಾಂತ ಕಾರ್ಡಿನಲ್ ಅಪ್ರೋಚ್ ಸಂಕೇತ ಅಪ್ರೋಚ್ ಅನ್ನು ತಿಳಿದುಕೊಳ್ಳೋಣ. ಅನುಭೋಗಿ ವರ್ತನೆಯ ಸಿದ್ಧಾಂತ ಈ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ಉದ್ದೇಶಗಳು, ಪರಿಚಯ, ಉಪಯುಕ್ತತೆಯ ಪರಿಕಲ್ಪನೆ, ಆ ಒಂದು ಪರಿಕಲ್ಪನೆಯಲ್ಲಿ ಯುಟಿಲಿಟಿ ಅಂದ್ರೆ ತುಷ್ಟಿಗುಣ ಎಂದರೇನು, ಮತ್ತು ವಾಂಟ್, ಯುಟಿಲಿಟಿ ಅಂದ್ರೆ ತುಷ್ಟಿಗುಣ, ಬಳಕೆ ಮತ್ತು ತೃಪ್ತಿ ನಡುವಿನ ಸಂಬಂಧ, ಉಪಯುಕ್ತತೆಯ ಮಾಪನ ಹಾಗೂ ಆದ್ಯತೆಗಳ ಬಗ್ಗೆ ಕೆಲವು ಮೂಲಭೂತ ಊಹೆಗಳು ಹಾಗೂ ಗ್ರಾಹಕರ ಆದ್ಯತೆಗಳ ಬಗ್ಗೆ ಊಹೆಗಳು, ಕಾರ್ಡಿನಲ್ ಯುಟಿಲಿಟಿ ಅಥವಾ ಅದನ್ನು ನಾವು ಸಂಖ್ಯಾ ಪದ್ಧತಿ ವಿಧಾನ ಎಂತಲೂ ಕರೆಯುತ್ತೇವೆ. ಆಮೇಲೆ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಕಡಿಮೆಯಾಗುವ ಕಾನೂನು, ಅದರಲ್ಲಿ ಕಾನೂನು ಮತ್ತು ಕಾನೂನಿನ ಮಿತಿಗಳಿಗೆ ವಿನಾಯಿತಿಗಳು, ಕಾನೂನಿನ ಟೀಕೆ ಹಾಗೂ ಯುಟಿಲಿಟಿ ಅನಾಲಿಸಿಸ್ ಮೂಲಕ ಗ್ರಾಹಕ ಸಮತೋಲನದ ನಿರ್ಣಯ ಮತ್ತು ಡಿಮ್ಯಾಂಡ್ ಕರ್ವ್ ಡಿಮಿನಿಷಿಂಗ್ ಕಾನೂನಿನ ಸಹಾಯ ಅದರೊಂದಿಗೆ ಮಾರ್ಜಿನಲ್ ಯುಟಿಲಿಟಿ, ಗ್ರಾಹಕ ಹೆಚ್ಚುವರಿ ಅಂದ್ರೆ ಗ್ರಾಹಕ ಹೆಚ್ಚುವರಿ ಒಂದು ಪಠ್ಯವನ್ನು ತಿಳಿದುಕೊಳ್ಳೋಣ. ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಮೌಲ್ಯಮಾಪನ ಮೊದಲ ಮೂಲಗಳು ಈ ಒಂದು ವಿಚಾರ ತರಗತಿಯಲ್ಲಿ ವಿಮರ್ಶಿಸೋಣ. ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಥವಾ ಗ್ರಾಹಕ ವರ್ತನಾ ಸಿದ್ಧಾಂತ ನಾವು ಇದನ್ನ ಕರೀತೇವೆ. ಅನುಭೋಗವು ಎಲ್ಲ ಆರ್ಥಿಕ ಚಟುವಟಿಕೆಗಳ ಆದಿ ಮತ್ತು ಅಂತ್ಯವಾಗಿರುತ್ತದೆ. ಅನುಭೋಗವೆಂದರೆ ಸರಕು ಸೇವೆಗಳನ್ನು ಉಪಯೋಗಿಸಿಕೊಂಡು ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಕ್ರಿಯೆ. ವಿದ್ಯಾರ್ಥಿಗಳೇ, ಅನುಭೋಗ ಎಂದ್ರೆ ಮತ್ತೊಂದ್ಸತಿ ಹೇಳ್ತೀನಿ, ಸರಕು ಸೇವೆಗಳನ್ನು ಉಪಯೋಗಿಸಿಕೊಂಡು ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಕ್ರಿಯೆ. ಅನುಭೋಗವು ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳ ಪ್ರಗತಿಯನ್ನು ಅಳೆಯುವ ಅಳತೆ ಮಾಪನವಾಗಿದೆ. ನಂತರ ಸರಕು ಸೇವೆಗಳ ನಿರ್ಧಾರದ ವಿಷಯದಲ್ಲಿ ಅನುಭೋಗಿಯು ವರ್ತನೆ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಅನುಭೋಗ ಸಿದ್ಧಾಂತಕ್ಕೆ ರಾಷ್ಟ್ರದಲ್ಲಿ ವಿಶೇಷವಾದಂತಹ ಮಹತ್ವವಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಒಬ್ಬ ಉತ್ಪಾದನಕಾರ ತನ್ನ ಉತ್ಪಾದನಾ ಚಟುವಟಿಕೆಗಳನ್ನ ಪ್ರಾರಂಭಿಸುವುದರ ಮೊದಲು ಅನುಭೋಗಿಯ ಬೇಕು ಮತ್ತು ಬೇಡಗಳನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ನಡುವಿನ ಸಂಪನ್ಮೂಲಗಳ ಹಂಚಿಕೆ ಆಗಿರ್ಬೋದು, ಆ ಒಂದು ಹಂಚಿಕೆಯಲ್ಲಿ ಈ ಒಂದು ಗ್ರಾಹಕನ ಒಂದು ನಿರ್ಣಾಯಕ ಪಾತ್ರ ತುಂಬಾನೇ ಇರುತ್ತೆ. ಅನುಭೋಗಿ ಬೇಕೆಂದು ಬಯಸುವ ಹಾಗೂ ಅವನು ಅಪೇಕ್ಷಿಸುವ ವಸ್ತುಗಳನ್ನು ಮಾತ್ರ ಒಬ್ಬ ಉತ್ಪಾದಕ ಉತ್ಪಾದನೆ ಮಾಡಬೇಕಾಗುತ್ತದೆ. ಯಾಕಂದ್ರೆ ಆಗ ಮಾತ್ರ ತನ್ನ ವ್ಯವಹಾರದಲ್ಲಿ ಅವನು ಯಶಸ್ವಿನಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ನಾವು ಉದಾಹರಣೆ ತಗೊಳ್ಳೋದಾದ್ರೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆಗೆ ಬೇಕಾದ ನಿರ್ದೇಶನವನ್ನು ನೀಡಿ ಹಾಗೂ ಉತ್ಪಾದನಾ ಚಟುವಟಿಕೆಯಲ್ಲಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವ ಕಾರ್ಯದಲ್ಲಿ ಅನುಭೋಗಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾನೆ. ಮಾರುಕಟ್ಟೆಯಲ್ಲಿ ಅನುಭೋಗಿ ಸಾರ್ವಭೌಮನಾಗಿರುತ್ತಾನೆ. ಯಾಕಂದ್ರೆ ಆ ಒಂದು ಆರ್ಥಿಕತೆಯಲ್ಲಿ ಅನುಭೋಗಿಯ ತಾಳಕ್ಕೆ ಉತ್ಪಾದಕ ಕುಣಿಯಬೇಕಾಗುತ್ತದೆ. ಅನುಭೋಗಿಯ ಒಲವುಗಳನ್ನು ಮಾರುಕಟ್ಟೆ ಅಥವಾ ಬೆಲೆ ಯಂತ್ರ ಅಂತ ನಾವೇನ್ ಕರಿತೀವಿ ಅದು ಬಹಿರಂಗಗೊಳಿಸುತ್ತದೆ ಹಾಗೂ ಲಾಭ ಸಂಪಾದನೆಯನ್ನ ಪ್ರಮುಖ ಗುರಿಯನ್ನಾಗಿ ಉತ್ಪಾದನಾ ಕ್ಷೇತ್ರ ಪ್ರವೇಶಿಸುವ ಉದ್ಯಮ ಸಂಸ್ಥೆಗಳು ಬೆಲೆ ಯಂತ್ರ ವ್ಯವಸ್ಥೆಯಿಂದ ಲಭ್ಯವಾಗುವ ಅನುಭೋಗಿ ಒಲವುಗಳನ್ನು ಗ್ರಹಿಸಿ ಉತ್ಪಾದನೆ ಮಾಡುತ್ತಾನೆ. ಆದ್ದರಿಂದ ಒಬ್ಬ ಅನುಭೋಗಿಯು ಒಲವು ಮತ್ತು ಬೇಡಿಕೆಯ ಆಧಾರದ ಮೇಲೆ ಅವನು ಯಾವ ಸರಕನ್ನು ಎಷ್ಟು ಪ್ರಮಾಣದಲ್ಲಿ ಅವನು ಉತ್ಪಾದಿಸಬೇಕು ಎಂದು ನಿರ್ಧರಿಸಬೇಕಾಗುತ್ತದೆ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಅನುಭೋಗಿಯ ವರ್ತನಾ ಸಿದ್ಧಾಂತವನ್ನು ನಿಮಗೆ ತಿಳಿಸಿಕೊಡಲು ಈ ಒಂದು ತರಗತಿಯಲ್ಲಿ ನನಗೆ ತುಂಬಾ ಉತ್ಸುಕತೆ ಇದೆ. ಹಾಗಾಗಿ ನನ್ನ ಹೆಸರು ಜ್ಯೋತಿ ಪ್ರಭಾ ಅಂತ ಹೇಳಿ ಈ ಒಂದು ಅನುಭೋಗಿ ವರ್ತನಾ ಸಿದ್ಧಾಂತವನ್ನು ನಿಮಗೆ ಅರ್ಥ ಮಾಡಿಸಲು ಬಂದಿದ್ದೇನೆ.
ಉಪಯುಕ್ತತೆಯ ಪರಿಕಲ್ಪನೆ ಅಥವಾ ನಾವಿದನ್ನ ತುಷ್ಟಿಗುಣದ ಪರಿಭಾವನೆಗಳು, ಕಾನ್ಸೆಪ್ಟ್ ಆಫ್ ಯುಟಿಲಿಟಿ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಯುಟಿಲಿಟಿ ಅಥವಾ ತುಷ್ಟಿಗುಣದ ಒಂದು ಪರಿಭಾವನೆಗಳನ್ನ ಅಥವಾ ತುಷ್ಟಿಗುಣದ ಒಂದು ವಿಷಯವನ್ನ ಮೊದಲಿಗೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ತುಷ್ಟಿಗುಣ ಆಧಾರಿತ ಅನುಭೋಗಿಯ ವರ್ತನೆಯ ವಿಶ್ಲೇಷಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ್ದಾರೆ. ಈ ಒಂದು ತುಷ್ಟಿಗುಣದ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅನುಭೋಗಕ್ಕೆ ಯಾವಾಗ್ಲೂ ತುಷ್ಟಿಗುಣವೇ ಮೂಲ ಕಾರಣವಾಗಿರುತ್ತದೆ. ರವರು ಈ ಒಂದು ತುಷ್ಟಿಗುಣದ ವಿಶೇಷವಾದ ಸ್ಥಾನ ಈ ಒಂದು ಪ್ರಪಂಚದಲ್ಲಿ ನಾವು ಆರ್ಥಿಕ ಅರ್ಥಶಾಸ್ತ್ರಜ್ಞರನ್ನ ನಾವು ತಗೊಳ್ಳೋದಾದ್ರೆ ತುಷ್ಟಿಗುಣವನ್ನು ಮಾಪನ ಮಾಡುವುದು ಸಾಧ್ಯವಿದೆ ಅಂತ ಹೇಳ್ತಾರೆ. ಯಾವ ರೀತಿ ಸಾಧ್ಯವಿದೆ ಅಂತಂದ್ರೆ ಅದನ್ನು ಕಾರ್ಡಿನಲ್ ಅಪ್ರೋಚ್ ಇದರ ಮುಖಾಂತರ ನಾವು ತಿಳಿದುಕೊಳ್ಬಹುದು ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಈ ಒಂದು ಕಾರ್ಡಿನಲ್ ಅಪ್ರೋಚ್ ಅಂತ ಬಂದಾಗ ಇದನ್ನು ನಾವು ಸಂಖ್ಯಾ ಸೂಚಕ ವಿಧಾನ ಅಂತಾನೂ ಕರಿತೀವಿ. ಎಕನಾಮಿಸ್ಟ್ ಗಳು ಹೇಳೋದಾದ್ರೆ ತುಷ್ಟಿಗುಣವನ್ನು ಮೊದಲನೇದಾಗಿ ಯೂನಿಟ್ ಗಳಲ್ಲಿ ಅದನ್ನ ನಾವು ಹಳಿಬಹುದು ಅಂತ ಹೇಳ್ತಾರೆ. ಈ ಒಂದು ಯೂನಿಟ್ ಗಳನ್ನ ನಾವು ಯುಟಿಲ್ಸ್ ಅಂತ ಕರಿತೀವಿ ಅಂತಾನೂ ಸಹ ತಿಳಿಸಿದ್ದಾರೆ. ತುಷ್ಟಿಗುಣದ ಪರಿಭಾವನೆಯ ಅರ್ಥಶಾಸ್ತ್ರದಲ್ಲಿ ತುಂಬಾ ಮಹತ್ವವಾದಂತ ಸ್ಥಾನವನ್ನು ಸಹ ಪಡ್ಕೊಂಡಿದೆ ಈ ತುಷ್ಟಿಗುಣ ಅನ್ನೋದು. ಯಾಕಂದ್ರೆ ತುಷ್ಟಿಗುಣವು ಅನುಭೋಗಿಯ ನಡತೆಯ ಅಧ್ಯಯನದ ಪ್ರಮುಖ ಆಧಾರವಾಗಿದೆ. ಯಾವುದೇ ಒಬ್ಬ ಅನುಭೋಗಿಯ ವರ್ತನೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಒಂದು ಸಂಖ್ಯಾ ಸೂಚಕ ವಿಧ ಉಪಯೋಗವಾದದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಜನರು ವಿವಿಧ ಸುಖಗಳನ್ನ ಅನುಭೋಗಿಸಲು ಇಚ್ಛಿಸುವುದು ಅವುಗಳಲ್ಲಿರುವ ತುಷ್ಟಿಗುಣದ ಕಾರಣದಿಂದಾಗಿ. ಆದುದರಿಂದ ಅದಕ್ಕೆ ಮಹತ್ವವಾದ ಸ್ಥಾನ ಲಭ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ನಾವು ಯಾವುದೇ ಒಂದು ವಸ್ತುನ ನಾನು ಸೇವಿಸ್ಬೇಕಂತ ಹೇಳಿದ್ರೆ ನನಗೆ ಮುಖ್ಯವಾಗಿ ತುಷ್ಟಿಗುಣ ಅನ್ನೋದು ಬೇಕು. ನನಗೆ ಆ ತುಷ್ಟಿಗುಣ ಅಂತ ಅನ್ನೋದನ್ನ ಎಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ, ನಾವು ಒಂದು ಸರಕಿನಲ್ಲಿ ನಾವು ಆ ಒಂದು ಸರಕನ್ನ ಅನುಭವಿಸಿದಾಗ ಅದರಿಂದ ಸಿಗುವಂಥದ್ದು ಈ ಒಂದು ತುಷ್ಟಿಗುಣವಾಗಿರುತ್ತದೆ. ಆ ತುಷ್ಟಿಗುಣನ ಹಳಿಯೋದಕ್ಕೆ ಸಂಖ್ಯಾ ಸೂಚಕ ಪದ್ಧತಿಯನ್ನ ನಾವು ನೋಡ್ಬೋದು. ಯುಟಿಲಿಟಿ, ಈಗ ನಾವು ಈ ಒಂದು ಇಮೇಜ್ ಅಲ್ಲಿ ಯುಟಿಲಿಟಿ ಅಂದ್ರೇನು ಅಥವಾ ಇದನ್ನ ನಾವು ಉಪಯುಕ್ತತೆಯ ಮಾನಸಿಕ ವಿದ್ಯಮಾನ ಅಂತಾನೂ ಕರಿತೀವಿ. ಈ ಒಂದು ಉಪಯುಕ್ತತೆಯ ಮಾನಸಿಕ ವಿದ್ಯಮಾನ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಯುಟಿಲಿಟಿ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಅನುಭವಕ್ಕೆ ಬರ್ಬೇಕದು ಯುಟಿಲಿಟಿ ಅನ್ನೋದು. ಅದನ್ನ ತುಷ್ಟಿಗುಣ ಅಂತಾನೂ ಕರಿತೀವಿ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವ ಒಂದು ಗುಣ, ಅದು ವಿಶೇಷವಾದಂತ ಒಂದು ಗುಣ ಆಗಿರುತ್ತದೆ. ಆ ಒಂದು ವಿಶೇಷವಾದಂತ ಗುಣ ಅಥವಾ ಒಂದು ಶಕ್ತಿ ಸರಕಿನಲ್ಲಿ ಏನ್ ಅಡಗಿರುತ್ತಲ್ವಾ, ಆ ಒಂದು ಶಕ್ತಿನ ಅಥವಾ ಒಂದು ಪವರ್ ಆಫ್ ಸ್ಯಾಟಿಸ್ಫೈಯಿಂಗ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಸರಕನ್ನ ನಾವು ಅನುಭವಿಸಿದಾಗ ಮಾತ್ರ ಸಿಗುತ್ತೆ ಅದು ಯುಟಿಲಿಟಿ ಅನ್ನೋದು. ಸೊ ಆ ಒಂದು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿ ಇರುವ ಗುಣ ಅದು. ಆ ಒಂದು ಗುಣ ನಾವು ಯುಟಿಲಿಟಿ ಅಂತ ಹೇಳ್ತೀವಿ. ಈ ಒಂದು ಯುಟಿಲಿಟಿ ತುಂಬಾನೇ ಪ್ರಯೋಜನವಾದುವಂಥದ್ದು. ಗ್ರಾಹಕರು ಅನುಭವಿಸುವ ತೃಪ್ತಿ, ಅದು ಸಂತೋಷ ಹಾಗೂ ಅಥವಾ ಯೋಗಕ್ಷೇಮದ ಭಾವನೆನೂ ಸಹ ಆಗಿರುತ್ತದೆ. ಇದನ್ನ ನಾವು ಯುಟಿಲಿಟಿ ಅಂತ ಕರಿತೀವಿ. ಈಗ ನಾವು ಯುಟಿಲಿಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲಕ್ಷಣಗಳನ್ನು ಸಹ ನಾವು ನೋಡ್ಬೋದು. ಯಾವ್ದಿರ್ಬೋದು ಈ ಒಂದು ತುಷ್ಟಿಗುಣದ ಲಕ್ಷಣಗಳು, ಯಾವ್ದನ್ನೆಲ್ಲ ನಾವು ಹೇಳ್ಬೋದು ಅಂತ ಹೇಳಿದ್ರೆ, ತುಷ್ಟಿಗುಣ ಅನ್ನೋದು ಒಂದು ಮಾನಸಿಕವಾದಂಥದ್ದು. ಯಾಕೆ ತುಷ್ಟಿಗುಣನ ನಾವು ಮಾನಸಿಕವಾದದ್ದು ಅಂತ ಹೇಳ್ತೀವಿ ಅಂದ್ರೆ, ಇದು ಭೌತಿಕವಾದಂತಹ ಅಸ್ತಿತ್ವ ಇರೋದಿಲ್ಲ. ಅಂದ್ರೆ ಅದರದ್ದೇ ಆದಂತಹ ಒಂದು ಗಾತ್ರ ಆಗಿರ್ಬೋದು, ರೂಪ ಆಗಿರ್ಬೋದು, ಓಕೆ, ಅಥವಾ ಅದರದೇ ಆದಂತ ಒಂದು ಬಣ್ಣ ಆಗಿರ್ಬೋದು, ಇದು ಯಾವುದು ಇರೋದಿಲ್ಲ. ಆದ್ರಿಂದ ನಾವೇನ್ ಹೇಳ್ತೀವಿ, ತುಷ್ಟಿಗುಣ ಒಂದು ಮಾನಸಿಕವಾದದ್ದು ಅಂತ ಹೇಳ್ಬೋದು. ಹಾಗೆ ತುಷ್ಟಿಗುಣದ ಲಕ್ಷಣಗಳ ನಾವು ಇನ್ನೂ ಹೇಳೋದಾದ್ರೆ, ತುಷ್ಟಿಗುಣವು ಉಪಯುಕ್ತತೆಗಿಂತ ಭಿನ್ನವಾಗಿರುತ್ತೆ. ಉಪಯುಕ್ತತೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಒಬ್ಬ ಮದ್ಯಪಾನಿ ಅಂದ್ರೆ ಒಬ್ಬ ಡ್ರಂಕರ್ ಏನಿರ್ತಾನೆ, ಅವನು ತುಷ್ಟಿಗುಣನ ಅವನು ತಗೊಳ್ತಾನೆ. ಯಾವ್ದ್ರ ಮುಖಾಂತರ ತಗೊಳ್ತಾನೆ ಅಂದ್ರೆ, ಮದ್ಯಪಾನನ ಸೇವಿಸೋದ್ರ ಮುಖಾಂತರ ತುಷ್ಟಿಗುಣನ ತಗೊಳ್ತಾನೆ. ಆದ್ರೆ ತಗೊಂಡಿದ್ದಂತ ತುಷ್ಟಿಗುಣ ಅದು ಪ್ರಯೋಜನವೇ ಆಗ್ಬೇಕು ಅಂತ ಏನು ಇಲ್ಲ.
ಆ ಒಂದು ಪ್ರಯೋಜನ ಇರ್ಬೋದು ಅಥವಾ ಪ್ರಯೋಜನ ಇಲ್ದೇನೂ ಇರ್ಬೋದು, ಅದನ್ನ ನಾವು ತುಷ್ಟಿ ಗುಣವು ಉಪಯುಕ್ತತೆಗಿಂತ ಭಿನ್ನ ಅಂತ ಕರಿತೀವಿ. ಏನು ಉಪಯುಕ್ತತೆ ಅಂದ್ರೆ ಯೂಸ್ಫುಲ್ನೆಸ್ ಅಂತ ಹೇಳ್ತೀವಿ. ಸೊ ತುಷ್ಟಿ ಗುಣವು ಉಪಯುಕ್ತತೆಗಿಂತ ಭಿನ್ನವಾಗಿರುತ್ತೆ ಅಂತ ಹೇಳೋದಕ್ಕೆ ನಾವು ತುಷ್ಟಿ ಗುಣದ ಬಗ್ಗೆ ವಿಚಾರಿಸ್ಬೋದು. ಅದೇ ರೀತಿ ತುಷ್ಟಿ ಗುಣವು ತುಷ್ಟಿ ಗುಣಕ್ಕೆ ಭೌತಿಕವಾದಂತ ಒಂದು ಅಸ್ತಿತ್ವನೂ ಸಹ ಇರೋದಿಲ್ಲ. ಭೌತಿಕ ಅಸ್ತಿತ್ವ ಅಂತಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಏನಿದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ತುಷ್ಟಿ ಗುಣಕ್ಕೆ ಯಾವುದೇ ಒಂದು ಆಕಾರ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಅಥವಾ ಅದರದೇ ಆದಂತ ಒಂದು ಬಣ್ಣ ಆಗಿರ್ಬೋದು, ಇದು ಯಾವುದನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಹಂಗಾಗಿ ತುಷ್ಟಿ ಗುಣಕ್ಕೆ ಭೌತಿಕವಾದಂತಹ ಅಸ್ತಿತ್ವನ ನಾವು ನೋಡೋದಕ್ಕಾಗೋದಿಲ್ಲ. ಅದೇ ರೀತಿ ತುಷ್ಟಿ ಗುಣದಕ್ಕೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ತುಷ್ಟಿ ಗುಣ ಬಂದು ಮಾಪನ ಅಸಾಧ್ಯ. ತುಷ್ಟಿ ಗುಣ ಮಾಪನ ಅಸಾಧ್ಯ ಅಂತಾನೂ ಇದೆ ಇದರ ಒಂದು ಲಕ್ಷಣದಲ್ಲಿ. ಆದ್ರೆ ನಮ್ಮ ಒಂದು ಅರ್ಥಶಾಸ್ತ್ರಜ್ಞರು ಈ ಒಂದು ತುಷ್ಟಿ ಗುಣನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಥವಾ ಇದನ್ನ ಅಳಿಯೋದಿಕ್ಕೆ ಕೆಲವೊಂದು ಏನಿದೆ ಪದ್ಧತಿಗಳನ್ನ, ವಿಧಾನಗಳನ್ನ ಅವರು ಏನು ಕೊಡುಗೆಯಾಗಿ ಕೊಟ್ಟಿರೋದು ತುಂಬಾ ಮಹತ್ತರವಾದಂತ ಸಾಧನೆ ಅಂತಾನೆ ಹೇಳ್ಬೋದು. ಆ ಒಂದು ಕ್ರೆಡಿಟ್ ಅನ್ನ ನಾವು ಆಲ್ಫ್ರೆಡ್ ಮಾರ್ಷಲ್ ಅವ್ರಿಗೆ ಕೊಡ್ಬೋದು. ತುಷ್ಟಿ ಗುಣ ವ್ಯಕ್ತಿಗತ ಪರಿಭಾವನೆಯಾಗಿದೆ. ತುಷ್ಟಿ ಗುಣವು ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರುತ್ತೆ. ಅದು ಒಂದು ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿಗಿಂತ ಅದು ಭಿನ್ನವಾಗಿರುತ್ತಾ ಹೋಗುತ್ತೆ. ಆಮೇಲೆ ತುಷ್ಟಿ ಗುಣ ಮತ್ತು ಸಂತೋಷ ಮತ್ತು ತೃಪ್ತಿಗಿಂತ ಭಿನ್ನ. ಯುಟಿಲಿಟಿ ಅಂತ ಏನ್ ಕರಿತೀವಿ, ಅದು ಯಾವಾಗ್ಲೂ ನಾವು ಸ್ವೀಕಾರ ಮಾಡಿದಂತಹ ಸಂತೋಷ ಆಗಿರ್ಬೋದು, ನಾವು ಪಡ್ಕೊಂಡಂತ ಸಂತೋಷ ಆಗಿರ್ಬೋದು, ನಾವು ಪಡ್ಕೊಂಡಿದಂತ ತೃಪ್ತಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಇದು ಎಲ್ಲದಕ್ಕಿಂತ ಯುಟಿಲಿಟಿ ಅಥವಾ ತುಷ್ಟಿ ಗುಣ ಅನ್ನೋದು ವಿಭಿನ್ನವಾಗಿರುತ್ತೆ. ತುಷ್ಟಿ ಗುಣ ನೈತಿಕ ನೆಲೆಗಟ್ಟನ್ನು ಹೊಂದಿರುವುದಿಲ್ಲ. ಅಂದ್ರೆ ತುಷ್ಟಿ ಗುಣಕ್ಕೆ ಇಂಥದೇ ಆದಂತ ಒಂದು ಸ್ಥಾನನ ನಾವು ಕೊಡೋದಿಕ್ಕಾಗೋದಿಲ್ಲ. ಈ ಎಲ್ಲ ಒಂದು ಲಕ್ಷಣಗಳ ಮುಖಾಂತರ ನಾವು ತುಷ್ಟಿ ಗುಣನ ಅರ್ಥ ಮಾಡ್ಕೊಂಡಿದೀವಿ ವಿದ್ಯಾರ್ಥಿಗಳೇ. ಈ ಒಂದು ತರಗತಿಯಲ್ಲಿ ತುಷ್ಟಿ ಗುಣ ಅಂತಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ತುಷ್ಟಿ ಗುಣ ಅಂತ ಹೇಳಿದ್ರೆ ಇನ್ನೊಂದ್ಸತಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ, ಓಕೆ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರುಕಿನಲ್ಲಿರುವ ಒಂದು ಗುಣ ಅಥವಾ ಒಂದು ಶಕ್ತಿನ ನಾವು ಯುಟಿಲಿಟಿ ಅಂತ ಕರಿತೀವಿ. ಈಗ 4 ಮತ್ತೆ 2 ಮತ್ತೆ 2 ಈ ಒಂದು ನಂಬರ್ ಅಲ್ಲಿ ವಾಂಟ್ ಮತ್ತೆ ಯುಟಿಲಿಟಿ, ಬಳಕೆ ಮತ್ತು ನಡುವಿನ ಸಂಬಂಧ ತೃಪ್ತಿ, ಇದರ ಬಗ್ಗೆ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ವಾಂಟ್ ಅಂತ ಹೇಳಿದ್ರೆ ನಾವು ಅದನ್ನ ಬಯಕೆ ಅಂತ ಕರಿತೀವಿ ಅಥವಾ ಒಂದು ಡಿಸೈರ್ ಅಂತ ಕರಿತೀವಿ. ಇದು ಒಬ್ಬ ಗ್ರಾಹಕನ ವ್ಯಕ್ತಿಯ ಅಪೇಕ್ಷೆ ಅಥವಾ ಆಸೆ ಅಂತ ಕರಿತೀವಿ, ಅದನ್ನ ವಾಂಟ್ ಅಂತ ಕರಿತೀವಿ. ಇನ್ನ ಯುಟಿಲಿಟಿಗೆ ಹೇಳೋದಾದ್ರೆ ನಾನು ಆಲ್ರೆಡಿ ವಿವರಿಸಿದ ಹಾಗೆ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಸರುಕಿನಲ್ಲಿ ಅಡಗಿರುವ ಒಂದು ಗುಣ ಅಥವಾ ಶಕ್ತಿ ಆಗಿರುತ್ತೆ. ಅದನ್ನ ನಾವು ಯುಟಿಲಿಟಿ ಅಂತ ಕರಿತೀವಿ ಅಲ್ವಾ ವಿದ್ಯಾರ್ಥಿಗಳೇ. ಅದೇ ರೀತಿ ಬಳಕೆ ಮತ್ತು ನಡುವಿನ ಸಂಬಂಧ ತೃಪ್ತಿ ಅಂದ್ರೆ ಬಳಕೆ ಅಂತ ಹೇಳಿದ್ರೆ ನಾವು ಕನ್ಸಂಪ್ಷನ್ ಅಂತ ಕರಿತೀವಿ. ಅದೇ ರೀತಿ ತೃಪ್ತಿ ಅಂತ ಹೇಳಿದ್ರೆ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂತಾನು ಕರಿತೀವಿ. ಈ ಒಂದು ಯುಟಿಲಿಟಿ ಅಥವಾ ಒಂದು ತುಷ್ಟಿ ಗುಣ ಅಂತ ಹೇಳಿದ್ರೆ ಒಬ್ಬ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಸರುಕಿನಲ್ಲಿರೋ ಒಂದು ಗುಣ. ಅದೇ ರೀತಿ ಕನ್ಸಂಪ್ಷನ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್, ಬಳಕೆ ಮತ್ತು ನಡುವಿನ ಸಂಬಂಧ ಹಾಗಾದ್ರೆ ಏನು? ಬಳಕೆ ಮತ್ತು ತೃಪ್ತಿ ಅಂತ ಹೇಳಿದ್ರೆ ಒಬ್ಬ ಅನುಭೋಗಿಯು ಅನುಭೋಗಿಸಿದ ನಂತರ ಸಿಗುವಂತದ್ದು. ನಾವ್ ಯಾವುದೇ ಒಂದು ವಸ್ತುನ ನಾವು ನೋಡಿದ ತಕ್ಷಣ ನಮ್ಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಆ ಒಂದು ವಸ್ತುನ ನಾವು ಏನ್ ಮಾಡ್ಬೇಕು, ಬಳಸ್ಬೇಕು, ಅದನ್ನ ನಾವು ಅನುಭವಿಸ್ಬೇಕು. ಆ ಒಂದು ಅನುಭವಿಸಿದ ನಂತರ ಸಿಕ್ಕುವಂಥದ್ದು ನಮ್ಗೆ ತೃಪ್ತಿಯಾಗಿರುತ್ತೆ. ಇದು ಇದರ ಸಂಬಂಧ, ವಾಂಟ್ ಮತ್ತೆ ಯುಟಿಲಿಟಿ ಮತ್ತು ಬಳಕೆ ಮತ್ತು ತೃಪ್ತಿ ಅಂತ ಕರಿತೀವಿ. ಹಾಗೆ ಸರಕುಗಳ ಆಯ್ಕೆಯನ್ನು ಬಯಸಿ ಸರಕುಗಳ ಬಳಕೆಯನ್ನ ನಾವು ಮಾಡ್ತೀವಿ. ಅದೇ ರೀತಿ ನಾವು ತೃಪ್ತಿಯನ್ನು ಸಹ ಪಡ್ಕೊಳ್ತೀವಿ. ಈ ಒಂದು ಉಪಯುಕ್ತತೆಯ ಬಗ್ಗೆ ಅಂದ್ರೆ ಯುಟಿಲಿಟಿ ಅಂತ ನಾವೇನ್ ಕರಿತೀವಿ, ಇದರ ಬಗ್ಗೆ ಆ ಅಂಶಗಳನ್ನ ನಾವು ಗಮನಿಸೋದಾದ್ರೆ ಉಪಯುಕ್ತತೆಯು ಒಂದು ಸರಕಿನ ತೃಪ್ತಿಕರ ಶಕ್ತಿಯಾಗಿರುತ್ತೆ. ಉಪಯುಕ್ತತೆಯು ವ್ಯಕ್ತಿಯಿಂದ ವ್ಯಕ್ತಿಗೂ ಸಹ ಬದಲಾಗಿರುತ್ತೆ ಅಂತ ನಾನು ಹೇಳಿದೆ ಆಗ್ಲೇ ವಿದ್ಯಾರ್ಥಿಗಳೇ. ಅದೇ ರೀತಿ ಇದು ಕಾಲ ಕಾಲಕ್ಕೆ ವಿಭಿನ್ನ ಬಳಕೆಯ ಮಟ್ಟದಲ್ಲಿ ಮತ್ತು ಗ್ರಾಹಕರ ವಿಭಿನ್ನ ಮನಸ್ಥಿತಿಗಳಲ್ಲೂ ಸಹ ಬದಲಾಗುತ್ತಾ ಹೋಗುತ್ತೆ. ಈಗ ಉಪಯುಕ್ತತೆಗೆ ಸಂಬಂಧಿಸಿದಂತಹ 3 ಪರಿಕಲ್ಪನೆ, ಉಪಯುಕ್ತತೆ ಅಂತಾನೂ ಕರಿತೀವಿ. ಇದನ್ನ ನಾವು ತುಷ್ಟಿ ಗುಣದ ಪರಿಭಾವನೆಗಳು ಅಥವಾ ಪರಿಕಲ್ಪನೆಗಳು ಅಂತಾನೂ ಸಹ ನಾವು ಹೇಳ್ತೀವಿ. ಸೊ ಈ ಒಂದು ತುಷ್ಟಿ ಗುಣದ 3 ಪರಿಭಾವನೆಗಳು ಯಾವ 3 ಅಂಶಗಳನ್ನ ನಾವಿಲ್ಲಿ ನೋಡಬಹುದು. ಒಂದು ಆರಂಭಿಕ ಉಪಯುಕ್ತತೆ. ವಿದ್ಯಾರ್ಥಿಗಳೇ,
ಆರಂಭಿಕ ಉಪಯುಕ್ತತೆ ಅಥವಾ ಇದನ್ನ ನಾವು ಮೊದಲ ತುಷ್ಟಿಗುಣ ಅಂತ ಕರಿತೀವಿ. ಸೊ ಆರಂಭಿಕ ಉಪಯುಕ್ತತೆ ಅಥವಾ ನಾವು ಮೊದಲ ತುಷ್ಟಿಗುಣ ಅಂತಾನು ಕರಿತೀವಿ. ಈ ಒಂದು ಆರಂಭಿಕ ತುಷ್ಟಿಗುಣದಲ್ಲಿ ಸರಕುಗಳ ಘಟ್ಟದಿಂದ ಅಂದ್ರೆ ನಾವು ಫಸ್ಟ್ ಟೈಮ್ ಒಂದು ವಸ್ತುನ ನಾವು ಪಡ್ಕೊ ಆ ಒಂದು ಉಪಯುಕ್ತತೆ, ಆ ಒಂದು ಯುಟಿಲಿಟಿ ಅಥವಾ ತುಷ್ಟಿ ಗುಣವನ್ನ ನಾವು ಆರಂಭಿಕ ಅಥವಾ ಇನಿಷಿಯಲ್ ಯುಟಿಲಿಟಿ ಅಂತ ಕರಿತೀವಿ. ಈ ಇನಿಷಿಯಲ್ ಯುಟಿಲಿಟಿನ ನಾವು ಈ ಅರ್ಥದಲ್ಲಿ ಹೇಳೋದಾದ್ರೆ ವಸ್ತುವಿನ ಮೊದಲ ಘಟ್ಟ, ಇದು ತುಂಬಾನೇ ಇರುತ್ತೆ, ಮುಖ್ಯವಾದದ್ದು. ಮೊದಲ ಘಟ್ಟವನ್ನು ಅನುಭೋಗಿಸಿದಾಗ ಒಬ್ಬ ಅನುಭೋಗಿ ಪಡೆಯುವ ತುಷ್ಟಿ ಗುಣವನ್ನ ಮೊದಲನೇ ಟೈಮ್ ಮೊದಲ ಏನಿದೆ ಘಟಕದಿಂದ, ಈಗ ನಾನು ಉದಾಹರಣೆಗೆ ಹೇಳೋದಾದ್ರೆ ಫಸ್ಟ್ ಟೈಮ್ ಮೊದಲ ಸರಿ ನಾನು ಒಂದು ಆಪಲ್ನ ನಾನು ಅನುಭವಿಸಿದಾಗ ಅಥವಾ ಅದನ್ನ ನಾನು ಕನ್ಸ್ಯೂಮ್ ಮಾಡಿದಾಗ ಅಥವಾ ಅದನ್ನ ನಾನು ತಿಂದಾಗ ನನಗೆ ಎಷ್ಟು ತುಷ್ಟಿ ಗುಣ ಅನ್ನೋದು ಸಿಕ್ಕುತ್ತಲ್ವಾ, ಅದನ್ನ ನಾವು ಆರಂಭಿಕ ಉಪಯುಕ್ತತೆ ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ತುಷ್ಟಿ ಗುಣ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಾನು ಏನು ಇವತ್ತು ಒಂದು ಪಾಠನ ಪ್ರವಚಿಸಿದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ. ಎರಡನೇದಾಗಿ ಒಟ್ಟು ತುಷ್ಟಿ ಗುಣ ಅಂದ್ರೆ ಇದನ್ನ ನಾವು ಟೋಟಲ್ ಯುಟಿಲಿಟಿ ಅಂತಾನು ಕರಿತೀವಿ. ಈ ಒಂದು ಟೋಟಲ್ ಯುಟಿಲಿಟಿನ ನಾವು ಹೇಳೋದಾದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟ್ಟಗಳನ್ನು, ಅಂದ್ರೆ ಒಂದಾದ ನಂತರ ಇನ್ನೊಂದಾದ ನಂತರ ಮತ್ತೊಂದು, ಹಾಗೆ ಮಗದೊಂದು, ನಾವು ಎಷ್ಟೆಲ್ಲ ನಾವು ಸೇವಿಸ್ತಾ ಹೋಗ್ತಾ ಇದೀವಿ, ಪ್ರತಿಯೊಂದು ಘಟ್ಟದಿಂದನೂ ಸಹ ನಮಗೆ ಕೆಲವೊಂದು ಏನಿದೆ ತುಷ್ಟಿ ಗುಣ ಸಿಗ್ತಾ ಹೋಗುತ್ತೆ. ಆ ಎಲ್ಲ ತುಷ್ಟಿ ಗುಣವನ್ನು ಒಟ್ಟುಗೂಡಿಸಿದಾಗ ಸಿಕ್ಕುವಂಥದ್ದು ಒಟ್ಟು ಉಪಯುಕ್ತತೆ ಅಥವಾ ಒಟ್ಟು ತುಷ್ಟಿ ಗುಣ, ಅಥವಾ ನಾವು ಅದನ್ನ ಟೋಟಲ್ ಯುಟಿಲಿಟಿ ಅಂತಾನೂ ಸಹ ಕರಿತೀವಿ. ಸೊ ಈ ಒಂದು ಟೋಟಲ್ ಯುಟಿಲಿಟಿಗೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ, ಫಸ್ಟ್ ಟೈಮ್ ನಾನು ಒಂದು ಐಸ್ ಕ್ರೀಮ್ ನ ತಿಂದಾಗ ನನ್ಗೆ 20 ಯೂನಿಟ್ ಸಿಗ್ಬೋದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ತುಷ್ಟಿ ಗುಣವನ್ನ ನಾವು ಅಳತೆ ಮಾಡಬಹುದು. ಅಳತೆ ಮಾಡೋದಕ್ಕಂತಾನೆ ಒಂದು ಕಾರ್ಡಿನಲ್ ಅಪ್ರೋಚ್ ಅಂತ ಆಲ್ಫ್ರೆಡ್ ಮಾರ್ಷಲ್ ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಒಂದು ಅರ್ಥದಲ್ಲಿ ನಾವು ಹೇಳೋದಾದ್ರೆ ನಾವು ಯುಟಿಲ್ಸ್ ಅಥವಾ ಯುಟಿಲಿಟಿ ಅಂತ ಅದನ್ನ ನಾವು ಯೂನಿಟ್ ಅಂತ ಹೇಳಿ ಅದನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಫಸ್ಟ್ ಐಸ್ ಕ್ರೀಮ್ ನಾವು ತಿಂದಾಗ ಉದಾಹರಣೆಯಲ್ಲಿ 20 ಯೂನಿಟ್ ಸಿಗ್ಬೋದು ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ಎರಡನೇ ಐಸ್ ಕ್ರೀಮ್ ನಾನು ತಿಂದಾಗ 16 ಯೂನಿಟ್ ನಮ್ಗೆ ಸಿಗ್ಬೋದು ಅಂತ ಭಾವಿಸೋಣ. ಅದೇ ರೀತಿ ಮೂರನೇ ಐಸ್ ಕ್ರೀಮ್ ತಿಂದಾಗ ನಾವು 10 ಯೂನಿಟ್ ಸಿಗ್ಬೋದು ಅಂತ ಇಟ್ಕೊಳ್ಳೋಣ. ಈಗ ಫಸ್ಟ್ ಐಸ್ ಕ್ರೀಮ್ ನಾವು ತಿಂದಾಗ ಸಿಕ್ಕಿದ್ದಂತ ಯೂನಿಟ್ಸ್ ಎಷ್ಟು? 20. ಸೆಕೆಂಡ್ ನಾವು ಇದ್ದಂತ ಯೂನಿಟ್ ಎಷ್ಟು? 10. ಅದೇ ರೀತಿ ಥರ್ಡ್ ಐಸ್ ಕ್ರೀಮ್ ನಾವು ತಿಂದಾಗ ಸಿಕ್ಕಿದ್ದಂತ ಯೂನಿಟ್ ಎಷ್ಟು? 10 ಇದೆ. ಸೊ 20, 16 ಮತ್ತೆ 10 ಈ ಎಲ್ಲ ಯೂನಿಟ್ ಗಳನ್ನ ನಾವು ಒಟ್ಟುಗೂಡಿಸಿದ್ರೆ ಅದನ್ನ ನಾವು ಒಟ್ಟು ಉಪಯುಕ್ತತೆ ಅಥವಾ ಒಟ್ಟು ತುಷ್ಟಿ ಗುಣ ಅಂತ ಕರಿತೀವಿ. ಈ ಒಂದು ಒಟ್ಟು ತುಷ್ಟಿ ಗುಣವನ್ನು TUN is equal to U1 plus U2 plus U3 ಹಾಗೆ ಇದು ಹೋಗ್ತಾ ಹೋಗುತ್ತೆ UN ಅಂತ. ಈ ಒಂದು ಸೂತ್ರದ ಮುಖಾಂತರ ನಾವು ಒಟ್ಟು ಉಪಯುಕ್ತತೆಯನ್ನು ತೋರಿಸಬಹುದು. ಹಾಗೆ ಮಾರ್ಜಿನಲ್ ಯುಟಿಲಿಟಿ ಥರ್ಡ್ ಒನ್ ನಾವು ಏನ್ ಹೇಳ್ತಾ ಇದ್ದೀವಿ, ಈ ಒಂದು ತುಷ್ಟಿ ಗುಣಕ್ಕೆ ಸಂಬಂಧಪಟ್ಟಿದ ಕಲ್ಪನೆಗಳಲ್ಲಿ ಮಾರ್ಜಿನಲ್ ಯುಟಿಲಿಟಿ ಇದೆ. ಮಾರ್ಜಿನಲ್ ಯುಟಿಲಿಟಿನ ನಾವು ಸೀಮಾಂತ ತುಷ್ಟಿ ಗುಣ ಏನಂತ ಕರಿತೀವಿ? ಸೀಮಾಂತ ತುಷ್ಟಿ ಗುಣ ಅಂತ ಕರಿತೀವಿ. ಈ ಒಂದು ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ಬಹಳ ಮುಖ್ಯವಾದದ್ದು ಇಲ್ಲಿ ನಾವ್ ಏನ್ ಯೂನಿಟ್ ಒಂದು ಘಟಕಗಳನ್ನ ಸೇವಿಸ್ತಾ ಹೋಗ್ತೀವಿ, ಆ ಒಂದು ಘಟಕದಲ್ಲಿ ಲಾಸ್ಟ್ದು ಅಂದ್ರೆ ಏನೋ ನಾವ್ ಏನ್ ಹೇಳ್ಬೋದು ಅಂತಂದ್ರೆ ಸೀಮಾಂತ ತುಷ್ಟಿಗುಣದಲ್ಲಿ ಹೆಚ್ಚುವರಿ ಘಟಕ ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿ ಗುಣವನ್ನ ಸೀಮಾಂತ ತುಷ್ಟಿ ಗುಣ ಎಂದು ಕರೆಯುತ್ತೇವೆ. ಸೊ ಇದರ ಅರ್ಥ ಏನಂದ್ರೆ ಸೇವಿಸುವ ಮೂಲಕ ಒಟ್ಟು ಉಪಯುಕ್ತತೆಗೆ ಸೇರ್ಪಡೆಯಾಗಿದೆ. ಇದನ್ನು ನಾವು ಹೆಚ್ಚುವರಿ ಘಟಕ ಅಥವಾ ಸೀಮಾಂತ ತುಷ್ಟಿಗುಣ
ಅಥವಾ ಮಾರ್ಜಿನಲ್ ಯುಟಿಲಿಟಿ ಅಂತಾನೂ ಸಹ ನಾವು ಕರಿತೀವಿ. ಈ ಒಂದು ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣವನ್ನ ನಾವು ಸೂತ್ರದ ಮುಖಾಂತರ ತೋರಿಸೋದಾದ್ರೆ ಮಾರ್ಜಿನಲ್ ಯುಟಿಲಿಟಿ ಎನ್ ಇಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಎನ್ ಮೈನಸ್ ಟೋಟಲ್ ಯುಟಿಲಿಟಿ ಎನ್ ಮೈನಸ್ 1 ಅಂತ ಕರಿತೀವಿ. ಅಂದ್ರೆ ನಾವು ಇನ್ನು ವಿವರಿಸಬೇಕಾದ್ರೆ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಇಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಅಂದ್ರೆ ಒಟ್ಟು ತುಷ್ಟಿಗುಣ ಮೈನಸ್ ಒಟ್ಟು ತುಷ್ಟಿಗುಣ ಎನ್ ಮೈನಸ್ 1 ಅಂತ ನಾವು ತೋರಿಸ್ತೀವಿ. ಇಲ್ಲಿ MUN ಅಂದ್ರೆ ನಾವು ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಅದೇ ರೀತಿ TUN ಅಂತಂದ್ರೆ ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಹಾಗೆ TUN ಮೈನಸ್ 1 ಅಂದ್ರೆ ಇಂದಿನ ಘಟಕನ ನಾವು ಆ ಒಂದು ಏನು ಮಾರ್ಜಿನಲ್ ಯುಟಿಲಿಟಿನಿಂದ ನಾವು ಮೈನಸ್ ಮಾಡದೆ ಅಥವಾ ಕಳೆದಾಗ ಸಿಗುವಂತದ್ದು TUN ಮೈನಸ್ 1 ಆಗುತ್ತೆ. ಸೊ ಒಟ್ಟು ಸಂಖ್ಯೆಗಿಂತ ಒಂದು ಘಟಕ ಕಡಿಮೆ. ಸೊ ಇದನ್ನ ನಾವು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಸೊ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣಕ್ಕೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ, ಒಬ್ಬ ವ್ಯಕ್ತಿ ಒಂದು ಸೇಬನ್ನು ಒಂದು ಸೇಬನ್ನ ಅವನು ಅನುಭವಿಸಿದಾಗ ಅಥವಾ ಅದನ್ನ ತಿಂದಾಗ ಅವನಿಗೆ ಒಂದು 35 ಯೂನಿಟ್ ತೃಪ್ತಿ ಪಡೆಯುತ್ತಾನೆ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಎರಡನೇ ಆಪಲ್ ಹಣ್ಣನ್ನು ಅವನು ಕನ್ಸ್ಯೂಮ್ ಮಾಡಿದಾಗ ಅಥವಾ ಅದನ್ನ ತಗೊಂಡಾಗ ಅಥವಾ ತಿಂದಾಗ ಅವನಿಗೆ 45 ಯೂನಿಟ್ ತೃಪ್ತಿ ಪಡೆಯುತ್ತಾನೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಸೀಮಾಂತ ತುಷ್ಟಿಗುಣ ನಾವು ಹೇಗ್ ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಇಸ್ ಈಕ್ವಲ್ ಟು ಒಟ್ಟು ತುಷ್ಟಿಗುಣ ಮೈನಸ್ ಒಟ್ಟು ತುಷ್ಟಿಗುಣ ಎನ್ ಮೈನಸ್ 1 ಅಂತ ಕರಿತೀವಿ. ಸೊ ಈ ಒಂದು ಉದಾಹರಣೆಗೆ ನಾವು ಪಟ್ಟಿರೋ ತನಕ ಹೇಳೋದಾದ್ರೆ, ಮೊದಲನೇ ಆಪಲ್ ತಿಂದಾಗ ಅವನಿಗೆ ಎಷ್ಟು ಯೂನಿಟ್ಗಳು ಸಿಕ್ತು? 35. ಎರಡನೇ ಆಪಲ್ ನ ಅವ್ನು ಕನ್ಸ್ಯೂಮ್ ಮಾಡಿದಾಗ ಎಷ್ಟು ಯೂನಿಟ್ ಸಿಕ್ತು? 45. ಸೊ ನಾವೀಗ ಯಾವ ರೀತಿ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣನ ನಾವು ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ, MUN ಇಸ್ ಈಕ್ವಲ್ ಟು TUN ಮೈನಸ್ TUN ಮೈನಸ್ 1 ಅಂತ ಕರಿತೀವಿ. ಇದಕ್ಕೆ MU ಇಸ್ ಈಕ್ವಲ್ ಟು 45 ಮೈನಸ್ 35 ತಗೊಂಡಾಗ ನಮಗೆ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ ಅನ್ನೋದು 10 ಆನ್ಸರ್ ಬರುತ್ತೆ. ಸೊ 10 ಏನಿದೆ ಯೂನಿಟ್ ಅವನಿಗೆ ಸಿಕ್ಕಿದೆ ಅಂತ ನಾವು ಹೇಳ್ಬಹುದು. ಇದನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಈ ಒಂದು ಕೋಷ್ಟಕದ ಮುಖಾಂತರನೂ ಸಹ ನಾವು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ಸೇವಿಸಿದ ಸರಕು ಒಂದಿರುತ್ತೆ, ಅವನಿಗೆ ಒಟ್ಟು ತುಷ್ಟಿಗುಣ 6 ಇದೆ, ಮಾರ್ಜಿನಲ್ ಯುಟಿಲಿಟಿ ಸಹ 6 ಇರುತ್ತೆ. ನೆಕ್ಸ್ಟ್ ಎರಡನೇ ಒಂದು ಸರಕನ್ನು ಅಥವಾ ಒಂದು ಆಪಲ್ ಅನ್ನು ಅವನು ಸೇವಿಸಿದಾಗ ಅವನಿಗೆ ಒಟ್ಟು ತುಷ್ಟಿಗುಣ 10 ಇದೆ. ಹಾಗೆ ಮಾರ್ಜಿನಲ್ ಯುಟಿಲಿಟಿ ನೋಡಿ ಅವನಿಗೆ 4 ಸಿಕ್ತು. ಇದು ಹೆಂಗ್ ಬಂತು ಅಂತಂದ್ರೆ, 10ರಿಂದ ನಾವು ಮಾರ್ಜಿನಲ್ ಯುಟಿಲಿಟಿ 6 ನಾವೇನ್ ಮಾಡ್ತಾ ಇದೀವಿ? ಡಿಡಕ್ಟ್ ಮಾಡ್ತಾ ಇದೀವಿ, ಕಳೀತಾ ಇದೀವಿ. ಆಗ 4 ಸಿಕ್ಕುತ್ತೆ ನಮ್ಗೆ. ಅದೇ ರೀತಿ ನಮ್ಗೆ ಸೇವಿಸಿದ ಸರಕುಗಳು ಒಟ್ಟು ಉಪಯುಕ್ತತೆಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋದಷ್ಟು ನಮ್ಗೆ ಸಿಕ್ಕುವಂತ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿ ತುಂಬಾ ಏನಿದೆ ಟೋಟಲ್ ಯುಟಿಲಿಟಿ ಅಥವಾ ಒಟ್ಟು ತುಷ್ಟಿಗುಣ ಅಧಿಕವಾಗಿರುತ್ತೆ, ಅಲ್ಲಿ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ ಏನಾಗಿರುತ್ತೆ? 0 ಇರುತ್ತೆ, 0 ಆಗಿರುತ್ತೆ. ಅದಾದ ನಂತರ ಮತ್ತೆ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ ನೆಗೆಟಿವ್ ಆಗಿ ಅಂದ್ರೆ ಋಣಾತ್ಮಕವಾಗಿ ಹೋಗ್ತಾ ಹೋಗುತ್ತೆ. ಇದನ್ನ ನಾವು 3 ಪರಿಕಲ್ಪನೆಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ ಉಪಯುಕ್ತತೆಗೆ ಸಂಬಂಧಪಟ್ಟಿದ್ದಂತೆ. ಈ ಒಂದು ಸೀಮಾಂತ ತುಷ್ಟಿಗುಣ ಮತ್ತು ಮಾರ್ಜಿನಲ್ ಯುಟಿಲಿಟಿ ಮತ್ತೆ ಟೋಟಲ್ ಯುಟಿಲಿಟಿನ ನಾವು ಈ ಒಂದು ಚಿತ್ರದ ಮುಖಾಂತರ ನಾವು ತೋರಿಸಬಹುದು. ಈಗ ನಾವು ಮುಂದಿನ ಒಂದು ಕಾನ್ಸೆಪ್ಟ್ ಬಂದಾಗ ಉಪಯುಕ್ತತೆಯ ಮಾಪನ ಅಥವಾ ನಾವು ಇದನ್ನ ಏನಂತ ಕರಿತೀವಿ? ತುಷ್ಟಿಗುಣದ ಮಾಪನ ಅಂತ ಕರಿತೀವಿ. ತುಷ್ಟಿಗುಣ ಮಾಪನ ಅಂತಂದ್ರೆ ಉಪಯುಕ್ತತೆಯ ಮಾಪನದ ಪರಿಕಲ್ಪನೆಯು ಕಾಲಾನಂತರದಲ್ಲಿ ವಿಕಸನಗೊಂಡಿದೆ ಮತ್ತು ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೆರೆಮಿ ಬೆಂಥಮ್ ಮತ್ತು ಮೆಂಗರ್ ವಾಲ್ರಸ್ ಇತ್ಯಾದಿ ಮಾರ್ಷಲ್ ರವರಂತಹ ನಿಯೋ ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರು ತುಷ್ಟಿಗುಣವನ್ನು ಕಾರ್ಡಿನಲ್ ಅಥವಾ ಪರಿಣಾತ್ಮಕವಾಗಿದೆ ಎಂದು ನಂಬಿದ್ರು. ಮತ್ತೆ ಎತ್ತರ, ತೂಕ ಇತ್ಯಾದಿನೂ ಸಹ ಇದರಿಂದ ನಾವು ಅಳಿಬಹುದು ಅಂತಾನೂ ಸಹ ಹೇಳಿದ್ದಾರೆ. ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್ ಅಂದ್ರೆ ಇದನ್ನ ನಾವು ಸಂಖ್ಯಾ ಸೂಚಕ ವಿಧಾನ ಅಂತಾನು.
ಈಗ ಮೂಲಭೂತ ಊಹೆಗಳು, ಆದ್ಯತೆಗಳು. ಸೊ ಈಗ ಮೂಲಭೂತ ಊಹೆಗಳು ಅಂತ ಹೇಳಿದ್ರೆ ಅಸಂಪ್ಷನ್ಸ್ ಅಂತ ಕರಿತೀವಿ. ಯಾವ್ದಿರ್ಬೋದು ಈ ಒಂದು ಅಸಂಪ್ಷನ್ಸ್ ಅಂತ ಹೇಳಿದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತಿಳಿಸಲಾದ ಒಂದು ಮೂಲಭೂತ ಪ್ರಶ್ನೆ ಎಂದರೆ ಸೀಮಿತ ಆದಾಯ. ಅಂದ್ರೆ ನಮ್ಗೆ ಒಂದು ಲಿಮಿಟೆಡ್ ಇನ್ಕಮ್ ಇರುತ್ತೆ. ಗ್ರಾಹಕರು ಯಾವ ಸರಕು ಅಥವಾ ಸೇವೆಯನ್ನ ಖರೀದಿಸಬೇಕು ಎಂಬುದರ ಕುರಿತು ಅವನು ನಿರ್ಧಾರ ತೆಗೊಳ್ತಾನೆ. ಈಗ ಚರ್ಚಿಸಿದಂತೆ ಗ್ರಾಹಕರ ನಡವಳಿಕೆಯು ಇಂದು ಹೆಚ್ಚಿನ ಪ್ರಸ್ತುತೆಯನ್ನು ಸಹ ಪಡೆದುಕೊಳ್ತಾ ಇದೆ ಮತ್ತು ಗ್ರಾಹಕರ ಆದ್ಯತೆಗಳನ್ನ ಅರ್ಥ ಮಾಡಿಕೊಳ್ಳೋದು ಸಹ ಸಂಸ್ಥೆಗಳಿಗೆ ದೊಡ್ಡದಾದಂತ ಒಂದು ಚಾಲೆಂಜ್ ಅಂತ ಹೇಳ್ತೀವಿ. ಅದೇ ರೀತಿ ವ್ಯಾಪಾರದ ಯಶಸ್ಸು ಯಾವಾಗ್ಲೂ ಸಹ ಗ್ರಾಹಕರ ವರ್ತನೆ ಮೇಲೆನೆ ಅವಲಂಬಿಸಿರುತ್ತದೆ. ಯಾಕಂದ್ರೆ ಗ್ರಾಹಕನೇ ಬಂದು ಮಾರ್ಕೆಟ್ ನಲ್ಲಿ ಅಥವಾ ಒಂದು ಅವನು ರಾಜನಾಗಿರ್ತಾನೆ, ಸಾರ್ವಭೌಮನಾಗಿರ್ತಾನೆ. ಆದ್ರಿಂದ ಪ್ರತಿಯೊಂದು ಕಂಪನಿಗಳು ಸಹ ಅನುಭೋಗಿಯ ವರ್ತನೆಗಳನ್ನ ಅಧ್ಯಯನ ಮಾಡಬೇಕು. ಅವರ ಬೇಕು ಬೇಡಗಳನ್ನ ತಿಳ್ಕೊಂಡು ಅವನು ಉತ್ಪಾದನೆಯ ಕೆಲಸನ ಮಾಡಬೇಕಾಗಿ ಈ ಒಂದು ಪರಿಸ್ಥಿತಿ ನಮಗೆ ಅನುಭವನ ತರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಒಂದು ಊಹೆಗಳಿಗೆ ಬಂದಾಗ ಮೊದಲನೇದಾಗಿ ಗ್ರಾಹಕರ ಆದ್ಯತೆಗಳು ಅಂತ ಕರಿತೀವಿ. ಗ್ರಾಹಕರ ಆದ್ಯತೆಗಳನ್ನ ಗುರುತಿಸೋದು ಮೊದಲ ಹಂತ. ಇದನ್ನು ಚಿತ್ರಾತ್ಮಕವಾಗಿ ಅಥವಾ ಬೀಜಗಣಿತವಾಗಿಯೂ ಸಹ ನಾವು ಮಾಡಬಹುದು, ಅಂದ್ರೆ ಸಂಖ್ಯಾಶಾಸ್ತ್ರದಿಂದ ಆಧರಿಸಿದ ಆದ್ಯತೆಗಳು ಅಂದ್ರೆ ಗ್ರಾಹಕ ಇಷ್ಟಗಳು, ಅವ್ರಿಗೆ ಏನು ಬೇಕು ಬೇಡಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ. ಆಮೇಲೆ ಗ್ರಾಹಕರಿಗೆ ಯಾವುದು ಮೌಲ್ಯವನ್ನು ನೀಡುತ್ತೆ ಅದನ್ನ ಗುರುತಿಸ್ಕೊಳ್ಬೇಕು. ನಾವು ಮಾಹಿತಿಯಲ್ಲಿ ವಾಸಿಸುತ್ತೇವೆ. ಆ ಒಂದು ಮಾಹಿತಿಯನ್ನ ನಾವು ತಿಳಿದು ಆ ಒಂದು ಕಂಪನಿಗಳು ತಮ್ಮ ಗ್ರಾಹಕರನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡ್ಕೊಂಡು ಅವರು ಒಂದು ಗ್ರಾಹಕರಿಗೆ ಬೇಕಾದಂತ ಉತ್ಪನ್ನಗಳನ್ನ ಅವರು ಉತ್ಪತ್ತಿ ಮಾಡ್ಬೇಕಾಗಿರೋದು ಅವರ ಆದ್ಯ ಕರ್ತವ್ಯವಾಗಿದೆ. ಗ್ರಾಹಕರ ಆದ್ಯತೆಗಳನ್ನ ಅವರು ಗುರುತಿಸ್ಕೊಳ್ಳೋದು ಬಹು ಮುಖ್ಯವಾದಂತದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಜೆಟ್ ನಿರ್ಬಂಧನೆಗಳು. ಬಜೆಟ್ ಅಂತ ಹೇಳಿದ್ರೆ ಅವರ ಒಂದು ಖರ್ಚಿಗೆ ಸಂಬಂಧಪಟ್ಟಂಥದ್ದು. ಅವರು ಎಷ್ಟು ಏನಿದೆ ಖರ್ಚು ಮಾಡಬಹುದು, ಅವರ ಒಂದು ಪರ್ಚೇಸಿಂಗ್ ಪವರ್ ಎಷ್ಟಿದೆ, ಇದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಸರಕುಗಳ ಬೆಲೆಗಳು ಮತ್ತು ಗ್ರಾಹಕರ ಪಾವತಿ ಸಾಮರ್ಥ್ಯ ಅವನ ನಡವಳಿಕೆಯ ಮೇಲೆ ಬಲವಾದ ಪ್ರಭಾವ ಬೀರುತ್ತೆ. ಹಾಗೆ ಆನ್ಲೈನ್ ಟ್ರ್ಯಾಕಿಂಗ್ ಮುಖಾಂತರನೂ ಸಹ ಕಂಪನಿಗಳು ಅದನ್ನ ಗುರುತಿಸ್ಕೊಳ್ಬಹುದು. ಆದ್ರೆ ಆದ್ಯತೆಗಳನ್ನ ಅರ್ಥ ಮಾಡ್ಕೊಳ್ಳದೆ, ಅವರ ಪಾವತಿಯ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಳದೆ, ಅವರ ಬಡ್ಜೆಟ್ ನಿರ್ಬಂಧನೆಗಳನ್ನ ಅವರು ಅರ್ಥ ಮಾಡ್ಕೊಂಡು ಅವರು ರಿಯಾಯಿತಿಗಳಾಗಿರ್ಬೋದು, ಆಫರ್ಗಳಾಗಿರ್ಬೋದು, ಕ್ಯಾಶ್ ಬ್ಯಾಕ್ ಏನಿದೆ ಯೋಜನೆಗಳಾಗಿರ್ಬೋದು, ಅಥವಾ EMI ಆಯ್ಕೆಗಳಾಗಿರ್ಬೋದು, ಈ ಎಲ್ಲವುಗಳನ್ನ ಕೊಡಬೇಕಾಗಿರೋದು ಸಹ ಒಬ್ಬ ಉತ್ಪಾದಕನ ಕರ್ತವ್ಯವಾಗಿರುತ್ತೆ. ಅದೇ ರೀತಿ ಗ್ರಾಹಕರ ಆಯ್ಕೆಗಳು ಅಂದ್ರೆ ಅವರ ಚಾಯ್ಸಸ್, ಕನ್ಸ್ಯೂಮರ್ ಚಾಯ್ಸ್ ಅಂತ ಕರಿತೀವಿ. ಸೊ ಗ್ರಾಹಕರ ನಡವಳಿಕೆಯನ್ನ ಅರ್ಥ ಮಾಡಿಕೊಳ್ಳಲು ಅಂತಿಮ ಅಂತ ಅಂದರೆ ಗ್ರಾಹಕರ ಆಯ್ಕೆ. ಸೊ ಆದ್ಯತೆಗಳಾಗಿರ್ಬೋದು ಮತ್ತೆ ಸೀಮಿತ ಆದಾಯವನ್ನು ಆಗಿರ್ಬೋದು ಅಥವಾ ಗ್ರಾಹಕರ ತೃಪ್ತಿ ಆಗಿರ್ಬೋದು, ಇದು ಎಲ್ಲದನ್ನು ಸಹ ಗಮನಿಸಬೇಕಾಗತ್ತೆ. ಒಬ್ಬ ಉತ್ಪಾದಕನಾದನು ಮಾರುಕಟ್ಟೆಯಲ್ಲಿ ಜಾಗರೂಕರಿಂದ ಅವನು ವರ್ತಿಸ್ಬೇಕಾಗತ್ತೆ. ಗ್ರಾಹಕರನ್ನ ಈ ಒಂದು ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಗಳನ್ನ ಅವನಿಗೆ ಲಭ್ಯ ಕೊಡಬೇಕಾಗುತ್ತೆ. ಅದರ ವಸ್ತುವಿನ ಅಂತಿಮ ಬೇಡಿಕೆಯ ಅಂಶಗಳನ್ನು ಸಹ ಅವನು ಸಂಯೋಜಿಸಬೇಕಾಗತ್ತೆ. ಈ ಎಲ್ಲ ಅಂಶಗಳ ಮುಖಾಂತರ ಅವನು ಒಂದು ಗ್ರಾಹಕರ ಆದ್ಯತೆಗಳು ಮತ್ತು ಆಯ್ಕೆಗಳನ್ನು ಮತ್ತು ಅವನ ಬಡ್ಜೆಟ್ ನಿರ್ಬಂಧಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಗ್ರಾಹಕರ ಆದ್ಯತೆಗಳ ಬಗ್ಗೆ ಊಹೆಗಳು. ಗ್ರಾಹಕರ ಆದ್ಯತೆಗಳ ಬಗ್ಗೆ ಊಹೆಗಳೇನಪ್ಪ ಅಂದ್ರೆ ಒಂದು ಟ್ರಾನ್ಸಿಟಿವಿಟಿ ಅಂತ ಕರಿತೀವಿ. ಅಂದ್ರೆ ವೈಗಿಂತ ಎಕ್ಸ್ ಅನ್ನು ಆದ್ಯತೆ ನೀಡಿದರೆ ಮತ್ತು ವೈ ಮೇಲೆ ಝೆಡ್ ನಂತರ ಗ್ರಾಹಕರು ಝೆಡ್ ಗಿಂತ ಎಕ್ಸ್ ಅನ್ನು ಆದ್ಯತೆ ನೀಡುತ್ತಾರೆ. ಸೊ ಟ್ರಾನ್ಸಿಟಿವಿಟಿ ಗ್ರಾಹಕರ ಸ್ಥಿರತೆಯನ್ನು ಸಹ ಖಚಿತಗೊಳ್ಬೇಕಾಗುತ್ತೆ. ಈಗ ನಾವು ಬಹು ಮುಖ್ಯವಾಗಿ ಗ್ರಾಹಕರ ವರ್ತನಾ ಸಿದ್ಧಾಂತ ಅಥವಾ ವರ್ತನೆಗೆ ಸಂಬಂಧ ಒಂದು ಕಾನ್ಸೆಪ್ಟ್ ಹೇಳ್ಬೋದು. ಇದನ್ನ ನಾವು ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಥವಾ ನಾವು ಇದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಸಂಖ್ಯಾ ಸೂಚಕ ವಿಧಾನ ಅಂತಾನು ಕರಿತೀವಿ. ಸೊ ಸಂಖ್ಯಾ ಸೂಚಕ ವಿಧಾನ ಅಂದ್ರೆ ಏನು ಅಥವಾ ಕಾರ್ಡಿನಲ್ ಯುಟಿಲಿಟಿ ಅಂದ್ರೆ ಏನು? ಸೊ ಈ ಒಂದು ಕಾರ್ಡಿನಲ್ ಯುಟಿಲಿಟಿ ವಿಶ್ಲೇಷಣೆಯನ್ನು ಮುಖ್ಯವಾಗಿ ನಾವು ನಿಯೋ ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರಾದ ಜೇವೂನ್ಸ್, ಡಿಪ್ಯೂಟ್
ಮೇಗರ್ ಅಂಡ್ ವಾಲ್ರಾಸ್ ಮತ್ತು ಪಿಗೌ ಇತ್ಯಾದಿಗಳಿಂದ ಈ ಒಂದು ಕಾರ್ಡಿನಲ್ ಯುಟಿಲಿಟಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಈ ವಿಧಾನದ ಉಪಯುಕ್ತತೆಯನ್ನು ಕಾರ್ಡಿನಲ್ ಪರಿಕಲ್ಪನೆ ಎಂದು ಸಹ ಪರಿಗಣಿಸುತ್ತೇವೆ. ಬೇರೆ ರೀತಿಯಲ್ಲಿ ನಾವು ಹೇಳೋದಾದರೆ ಉಪಯುಕ್ತತೆಯು ಅಳೆಯಬಹುದಾದ, ನಾನು ಆಗ್ಲೇ ಹೇಳಿದೆ ತುಷ್ಟಿಗುಣನ ಅಳಿಬಹುದು ಅಂತ ಹೇಳಿ ನಮ್ಗೆ ಕೊಟ್ಟಿದ್ದಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರಾಗಿರ್ತಾರೆ. ಸೊ ಈ ಒಂದು ಪರಿಮಾಣಾತ್ಮಕ ಘಟಕ ಅಂತಾನು ಹೇಳ್ಬೋದು. ಹಾಗೆ ಕಾರ್ಡಿನಲ್ ಯುಟಿಲಿಟಿ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು 1 ಲೋಟ ನೀರನ್ನು ಕುಡಿಯುತ್ತಿದ್ರೆ ಅದರಿಂದ ಪಡೆದ ಉಪಯುಕ್ತತೆ ತುಷ್ಟಿಗುಣ 10 ಉಪಯುಕ್ತತೆಗಳಿರ್ಬೋದು ಅಥವಾ 20 ಉಪಯುಕ್ತತೆಗಳಿರ್ಬೋದು. ಕೆಲವು ಸಂಖ್ಯಾತ್ಮಕ ಮೌಲ್ಯದಿಂದ ನಾವು ಅದನ್ನ ಅಳಿಬಹುದು. ಆದ್ರಿಂದ ನಾವು ಇದನ್ನ ಕಾರ್ಡಿನಲ್ ಅಥವಾ ಸಂಖ್ಯಾ ಸೂಚಕ ವಿಧಾನ ಅಂತ ಕರಿತೀವಿ. ಈ ವಿಧಾನವು ಈ ಕೆಳಗಿನ ಊಹೆಗಳನ್ನ ಆಧರಿಸಿದೆ. ಈ ಒಂದು ಊಹೆಗಳನ್ನ ನಾವು ವಿವರಿಸೋಕ್ಕಿಂತ ಮುಂಚೆ ಸಂಖ್ಯಾ ಸೂಚಕ ಪದ್ಧತಿ ಅಥವಾ ವಿಧಾನ ಅಂದ್ರೆ ಏನು, ಈ ಒಂದು ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ನ ನಾವು ಅನುಭೋಗ್ಯ ವರ್ತನೆಯ ವಿಭಿನ್ನ ಮಾರ್ಗಗಳ ಮೂಲಕ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯವಿದೆ. ಈ ಒಂದು ಕಾರ್ಡಿನಲ್ ಯುಟಿಲಿಟಿ ಅನ್ನೋದೇ ಈ ಒಂದು ಘಟಕದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು. ಮುಂದಿನ ಘಟಕ ಅಂದ್ರೆ ಘಟಕ 5ರಲ್ಲಿ ನಾವು ಹಾರ್ಡಿನಲ್ ಅಪ್ರೋಚ್ ಮುಖಾಂತರ ತಿಳ್ಕೊಳ್ತೀವಿ. ಆರ್ಡಿನಲ್ ಅಪ್ರೋಚ್ ಅಂತ ಅಂದ್ರೆ ಯಾವುದು, ಅದನ್ನ ಸ್ಥಾನದರ್ಶಕ ಅಂತ ಕರಿತೀವಿ. ಸೊ ಸ್ಥಾನದರ್ಶಕ ವಿಧಾನ ಅದನ್ನ ಬಂದು ನಾವು ಆರ್ಡಿನಲ್ ಮೆಥಡ್. ಆದರೆ ನಾವು ಈ ಒಂದು ಘಟಕದಲ್ಲಿ ನಾವು ತಿಳಿತಾ ಇರುವಂತ ವಿಚಾರ ಕಾರ್ಡಿನಲ್ ಅಪ್ರೋಚ್. ಇದನ್ನ ನಾವು ಇನ್ನೊಂದು ಹೆಸರಲ್ಲಿ ಹೇಳೋದಾದ್ರೆ ಸಂಖ್ಯಾ ಸೂಚಕ ವಿಧಾನ ಅಂತಾನೂ ಕರಿತೀವಿ. ಸೊ ಈ ಒಂದು ಸಂಖ್ಯಾ ಸೂಚಕ ವಿಧಾನದ ಬಗ್ಗೆ ಹೇಳೋದಾದ್ರೆ ಅಂಕಗಣಿತದ ಸಂಖ್ಯೆಗಳನ್ನ ನಾವು ನೋಡಿದೀವಲ್ವ ವಿದ್ಯಾರ್ಥಿಗಳೇ, 1, 2, 3, 4, 5 ಅದೇ ರೀತಿ ಇತ್ಯಾದಿ. ಈ ಒಂದು ಮುಂತಾದ ಅಂಕಿಗಳ ಸಹಾಯದಿಂದ ನಾವು ತುಷ್ಟಿಗುಣವನ್ನ ನಾವು ಅಳೆಯಲು ಬಳಸುವಂತಹ ವಿಧಾನವಾಗಿರುತ್ತೆ. ಸಂಖ್ಯಾ ಸೂಚಕ ವಿಧಾನ ಅನ್ನೋದು ಬಹಳವಾದಂತಹ ಹೆಮ್ಮೆಯಾದಂತಹ ಒಂದು ಕೊಡುಗೆಯನ್ನ ನೀಡ್ತಾ ಇದೆ ಒಂದು ಅನುಭೋಗ್ಯ ವರ್ತನೆಯನ್ನ ತಿಳ್ಕೊಳ್ಳೋದಿಕ್ಕೆ ಅಥವಾ ಅನುಭೋಗ್ಯ ವರ್ತನೆಯ ತುಷ್ಟಿಗುಣವನ್ನ ತಿಳ್ಕೊಳ್ಳೋದಿಕ್ಕೆ ಈ ಒಂದು ಸಂಖ್ಯಾ ಸೂಚಕ ಪದ್ಧತಿ ತುಂಬಾ ಮುಖ್ಯವಾದಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು. ಈ ಒಂದು ಸಂಖ್ಯಾದರ್ಶಕ ಅಂಕಿಗಳನ್ನು ಪ್ರಮಾಣೀಕರಿಸಲು ಅಥವಾ ಮಾಪನ ಮಾಡಲು ಸಾಧ್ಯವಿದೆ. ಸಂಖ್ಯಾದರ್ಶಕ ತುಷ್ಟಿಗುಣ ಅಂದ್ರೆ ಏನು, ಮಾಪನ ಮಾಡಲು ಸಾಧ್ಯವಿರುವ ತುಷ್ಟಿಗುಣ. ಮಾಪನ ಅಂತ ಹೇಳಿದ್ರೆ ಮೆಜರ್ಮೆಂಟ್. ಸೊ ಮೆಜರ್ ಮಾಡಬಹುದು, ತುಷ್ಟಿಗುಣನ ನಾವು ಅಳಿಬಹುದು ಅಂತ ಹೇಳ್ಬಿಟ್ಟು ಮಾರ್ಷಲ್ ಅವರು ಹೇಳಿದ್ದಾರೆ. ಸೊ ಈ ಒಂದು ತುಷ್ಟಿಗುಣ ಅಂದ್ರೆ ಸಂಖ್ಯಾ ಸೂಚಕ ಪದ್ಧತಿಗೆ ಸಂಬಂಧಪಡೋ ಬಗ್ಗೆ ಒಂದು ಉದಾಹರಣೆನ ತಗೊಳ್ಳೋದಾದ್ರೆ ಸೇಬು ಹಣ್ಣಿನ ಅನುಭೋಗದಿಂದ 10 ಘಟಕಗಳ ತುಷ್ಟಿಗುಣವು ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ ಒಂದು ಸೇಬು ಹಣ್ಣಿನ ಸೇವನೆಯಿಂದ. ಅದೇ ರೀತಿ ಕಿತ್ತಲೆ ಹಣ್ಣಿನ ಅನುಭೋಗದಿಂದ 15 ಘಟಕಗಳ ತುಷ್ಟಿಗುಣ ದೊರೆಯುತ್ತದೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಈಗ ಕಿತ್ತಲೆ ಹಣ್ಣಿನಿಂದ ದೊರೆಯುವಂತಹ ತುಷ್ಟಿಗುಣವು ಸೇಬಿನಿಂದ ದೊರೆಯುವ ತುಷ್ಟಿಗುಣಕ್ಕಿಂತ 1.5 ಪಟ್ಟು ಜಾಸ್ತಿ ಇದೆ, ಹೆಚ್ಚಿದೆ ಅಂತ ನಾವು ಹೇಳ್ಬೋದಲ್ವಾ. ಹಾಗಾದ್ರೆ ನಾವು ತುಷ್ಟಿಗುಣನ ಅಳಿಯೋದಕ್ಕೆ ಸಾಧ್ಯವಿದೆ. ಆ ಅಳಿಯೋದಕ್ಕೆ ಇರುವಂತ ಒಂದು ವಿಧಾನನೇ ನಾವು ಸಂಖ್ಯಾ ಸೂಚಕ ವಿಧಾನ. ಈ ಒಂದು ಘಟಕದಲ್ಲಿ ಮುಖ್ಯವಾಗಿ ಸಂಖ್ಯಾ ವಿಧಾನವನ್ನೇ ನಾವು ತಿಳಿದುಕೊಳ್ಬೇಕಾಗುತ್ತೆ. ಈ ಸಂಖ್ಯಾ ಸೂಚಕ ವಿಧಾನ ಅಂತ ಬಂದಾಗ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಇದನ್ನ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತಾನು ಕರಿತೀವಿ. ಇಳಿಮುಖ ಸೀಮಾಂತ ತುಷ್ಟಿಗುಣ. ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಆಗಿರ್ಬೋದು, ಮತ್ತೆ ಇನ್ನೊಂದು ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಈ ಎರಡು ಒಂದು ಕಾನ್ಸೆಪ್ಟ್ಸ್ ನಾವು ಕಾರ್ಡಿನಲ್ ಅಪ್ರೋಚ್ ಅಂದ್ರೆ ಸಂಖ್ಯಾ ಸೂಚಕ ಪದ್ಧತಿಯನ್ನ ತಿಳಿದುಕೊಳ್ತೀವಿ. ಅದನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ವಿಧಾನವನ್ನು ಈ ಒಂದು ಕಾರ್ಡಿನಲ್ ಅಪ್ರೋಚ್ ಅಂತ ನಾನು ಏನ್ ಹೇಳಿದೀನಿ ಅಥವಾ ಸಂಖ್ಯಾ ಸೂಚಕ ಪದ್ಧತಿ ಅಂತ ನಾನು ಏನ್ ಹೇಳಿದೀನಿ, ಈ ಒಂದು ಸಂಖ್ಯಾ ಪದ್ಧತಿಗಳನ್ನ ಕೆಲವೊಂದು ಊಹೆಗಳ ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಊಹೆಗಳ ಆಧಾರದ ಮೇಲೆ ನಾವು ತುಷ್ಟಿಗುಣನ ಮಾಪನ ಅದನ್ನ ಅಳಿಬಹುದು ಅಂತ ಹೇಳ್ಬೋದು. ಸೊ ಅದರಲ್ಲಿ ಕೆಳಗಿನ ಊಹೆಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಉಪಯುಕ್ತತೆಯ ಕಾರ್ಡಿನಲ್ ಮಾಪನ ಅಂದ್ರೆ ತುಷ್ಟಿಗುಣದ ಮಾಪನ ಏನಿದು ಕಾರ್ಡಿನಲ್ ಅಂದ್ರೆ ಸಂಖ್ಯಾ ಸೂಚಕ ಮಾಪನ ಅಂತ ಕರಿತೀವಿ. ಯಾವುದೇ ಸರಕುಗಳ ಉಪಯುಕ್ತತೆಯನ್ನ ಯುಟಿಲ್ಸ್ ಎಂಬ ಘಟಕಗಳಲ್ಲಿ ಸಹ ನಾವು ಅಳಿತೀವಿ. ಇದು ಮೊದಲನೇದಂತಹ ಊಹೆ.
ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಂಖ್ಯಾ ಸೂಚಕ ಪದ್ಧತಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಉಪಯುಕ್ತತೆಗಳು ಸಂಯೋಜಕವಾಗಿರುತ್ತೆ. ಅಂದ್ರೆ ಸೇವಿಸಿದ ಸರಕುಗಳ ಎಲ್ಲಾ ಘಟಕಗಳಿಂದ ಪಡೆದ ಉಪಯುಕ್ತತೆಯನ್ನು ಅಳೆಯುವ ಮೂಲಕ ಒಟ್ಟು ಉಪಯುಕ್ತತೆ ಅಂದ್ರೆ ಒಟ್ಟು ತುಷ್ಟಿಗುಣವನ್ನ ನಾವು ಲೆಕ್ಕ ಹಾಕ್ಬೋದು. ವಿದ್ಯಾರ್ಥಿಗಳೇ, ನಾವು ಪ್ರತಿಯೊಂದು ಅಂಶಗಳನ್ನ ನಾವು ಕೇಳಿಸ್ಕೊಂಡಿದ್ದನ್ನ ನಾವು ಮತ್ತೊಂದ್ಸತಿ ಪುನರ್ ಉಚ್ಚರಿಸಬೇಕು, ಅಥವಾ ಅದನ್ನ ನಾವು ಕೇಳ್ಕೊಂಡಿರೋದನ್ನ ಮತ್ತೊಂದು ಓದ್ಬೇಕು. ಆಗ ಮಾತ್ರನೇ ನಾವು ಈ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಅಥವಾ ಈ ಒಂದು ಮೆಥಡ್ಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಯುಟಿಲಿಟಿ ತುಂಬಾ ಸ್ವತಂತ್ರವಾಗಿದೆ. ಅಂದ್ರೆ ಗ್ರಾಹಕರು ಖರೀದಿಸಿದ ಇತರ ಸರಕುಗಳ ಮೊತ್ತಕ್ಕೆ ಸಂಬಂಧಿಸಿರುವುದಿಲ್ಲ. ಇದಲ್ಲದೆ ಈ ಒಂದು ವ್ಯಕ್ತಿಗಳ ಉಪಯುಕ್ತತೆಗಳಿಂದನೂ ಸಹ ಪ್ರಭಾವಿತವಾಗಿರುತ್ತೆ. ಅದೇ ರೀತಿ ಹಣದ ಕನಿಷ್ಠ ಉಪಯುಕ್ತತೆಯೂ ಸಹ ಸ್ಥಿರವಾಗಿರಬೇಕು. ಅಂದ್ರೆ ನಾವು ನಮ್ಮ ಒಂದು ಇನ್ಕಮ್ ಅಥವಾ ನಮ್ಮ ಒಂದು ಆದಾಯ ಅಂತ ಏನ್ ಕರಿತೀವಿ, ಅದನ್ನು ಸಹ ಸ್ಥಿರವಾಗಿರ್ಬೇಕಾಗುತ್ತೆ. ಈ ಒಂದು ಊಹೆಗಳ ಇದ್ದಾಗ ಮಾತ್ರ ಕಾರ್ಡಿನಲ್ ಅಪ್ರೋಚ್ ಅಥವಾ ಸಂಖ್ಯಾ ಸೂಚಕ ಪದ್ಧತಿ ಬಂದು ಅನ್ವಯವಾಗುತ್ತೆ. ಅದೇ ರೀತಿ ಈ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಕ್ಷೀಣಿಸುತ್ತಿರುವ ಕನಿಷ್ಠ ಉಪಯುಕ್ತತೆಯ ಕಾನೂನು. ಅಂದ್ರೆ ಇದನ್ನ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಈ ಒಂದು ಕ್ಷೀಣಿಸುತ್ತಿರುವ ಅಥವಾ ಅದನ್ನ ನಾವು ಇಳಿಮುಖ ಅಂದ್ರೆ ಈಗ ನಾವು ಮೊದಲನೇದಾಗಿ ನಾವು ಒಂದು ವಸ್ತುನ ನಾವು ಸೇವಿಸಿದಾಗ ಯಾವ್ದಾದ್ರು ಒಂದು ನಮಗೆ ತುಂಬಾ ಇಷ್ಟವಾಗಿರುವಂತದ್ದು, ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಒಂದು ಕಿತ್ತಳೆ ಹಣ್ಣನ್ನೇ ತಗೊಳ್ಳೋಣ. ಮೊದಲನೇ ಕಿತ್ತಳೆ ಹಣ್ಣನ್ನ ನಾವು ತಗೊಂಡು ನಾವು ಸೇವಿಸಿದಾಗ ನನ್ಗೆ ಸಿಕ್ಕೋ ಅಂತ ಯುಟಿಲಿಟಿ ಅಥವಾ ತುಷ್ಟಿಗುಣ ತುಂಬಾ ಅಪಾರವಾಗಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಅದೇ ರೀತಿ ಎರಡನೇ ಆದ ಒಂದು ಕಿತ್ತಳೆ ಹಣ್ಣನ್ನು ನಾನು ಸೇವಿಸಿದಾಗ ನನಗೆ ಸಿಕ್ಕುವಂತ ತುಷ್ಟಿಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮೂರನೇ ಒಂದು ಕಿತ್ತಳೆ ಸೇವಿಸಿದಾಗ ನನಗೆ ಮತ್ತೆ ತುಷ್ಟಿಗುಣ ಸಿಗಬಹುದು. ಹಾಗೆ ನಾವು ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರವಾಗಿ ಹಾಗೆ ಒಂದೇ ಸಮಯದಲ್ಲಿ ನಾವು ಕಿತ್ತಳೆ ಹಣ್ಣುಗಳನ್ನ ಸೇವಿಸ್ತಾ ಹೋಗ್ತಾ ಇದ್ದಾಗೆ ನಮ್ಮ ತುಷ್ಟಿಗುಣ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ, ಇಳಿಮುಖ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಇದನ್ನ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕರಿತೀವಿ. ಮೊದಲನೇದಾಗಿ ಈ ಒಂದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನ ಆಸ್ಟ್ರೇಲಿಯಾದಂತ ಪರ್ಸನ್ ಎಚ್ ಗೋಸೆನ್ ಅನ್ನೋರು ಇದನ್ನ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ತದನಂತರ ಇದನ್ನ ಅಭಿವೃದ್ಧಿ ಪಡಿಸುವಂತ ಕಾರ್ಯನ ಆಲ್ಫ್ರೆಡ್ ಮಾರ್ಷಲ್ ಅವರೇ ಮತ್ತೆ ಅದನ್ನ ತಗೊಳ್ತಾ ಹೋಗ್ತಾರೆ. ನೋಡಿ, ಈ ಒಂದು ಉದಾಹರಣೆಗೆ ನಾನು ಹೇಳಿದ್ದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಉದಾಹರಣೆಯನ್ನು ಸಹ ನಾನು ಈ ಒಂದು ಅಂಕಣದಲ್ಲಿ ಹಾಕಿದ್ದೀನಿ. ಅದೇ ರೀತಿ ಈ ಕಾನೂನನ್ನು ವಿವರಿಸಬೇಕಾದ್ರೆ ಒಂದು ಉದಾಹರಣೆ ನಾನು ಆಲ್ರೆಡಿ ಹೇಳಿದೆ. ಅದರ ಜೊತೆಗೆ ಇಲ್ಲೊಂದಿದೆ. ಒಬ್ಬ ವ್ಯಕ್ತಿಯು ಹಸಿದಿದ್ರೆ ಅವನಿಗೆ ಹಸಿವನ್ನೋದಿರ್ಬೇಕು. ಅವನು ಮೊದಲ ರೊಟ್ಟಿ ಸೇವಿಸ್ತಾನೆ, ಅವ್ರಿಗೆ ಹೆಚ್ಚಿನ ಒಂದು ತುಷ್ಟಿಗುಣ ಸಿಕ್ಕತ್ತೆ. ಯಾಕಂದ್ರೆ ಅದು ಅವರಿಗೆ ಉನ್ನತ ಮಟ್ಟದ ತೃಪ್ತಿಯನ್ನ ನೀಡಿರುತ್ತೆ. ಅವನು ಹೆಚ್ಚು ರೊಟ್ಟಿಗಳನ್ನ ಸೇವಿಸ್ತಾ ಹೋದಂತೆ ಅವನಿಗೆ ಸಿಕ್ಕೋ ಅಂತ ತುಷ್ಟಿಗುಣ ಏನಾಗುತ್ತೆ ಅಂದ್ರೆ ಅದು ಹೋಗುತ್ತೆ. ತಿಂತಾ ಇರ್ಬೇಕು. ಆವಾಗ ಮಾತ್ರ ಅದು ಏನಿದೆ ಈ ಒಂದು ಅಪ್ರೋಚ್ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೇವೆ. ಒಂದಾದ ನಂತರ ಒಂದು ವ್ಯಕ್ತಿ ಹೋಗ್ತಾನೆ, ಅವ್ರಿಗೆ ಹೆಚ್ಚು ತಿನ್ನಲು ಸಹ ಸಾಧ್ಯವಾಗುದಿಲ್ಲ. ನಾವ್ ಏನಂತ ಹೇಳ್ತೀವಿ ಅಂದ್ರೆ ನಮ್ಗೆ ತುಂಬಾ ಓವರ್ ಆಗುತ್ತೆ. ಸೊ ಹೇಳೋದು ನಾವು ಒಂದು ಊಟ ಆಗಿರ್ಬೋದು ಅಥವಾ ನಾವು ಸೇವಿಸುವ ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಅಂಶನ ನಾವು ತಗೊಂಡಾಗ ಪ್ರತಿಯೊಂದಕ್ಕೂ ಸಹ ಒಂದು ಅಂತ್ಯ ಅಥವಾ ಒಂದು ಲಿಮಿಟ್ ಅನ್ನೋದನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಅದು ಜಾಸ್ತಿ ಆದಾಗ ಅಮೃತ ಸಹ ಏನಾಗುತ್ತೆ ವಿದ್ಯಾರ್ಥಿಗಳೇ, ವಿಷ ಆಗ್ತಾ ಹೋಗುತ್ತೆ. ಯಾವ್ದನ್ನು ನಾವು ಅತಿಯಾಗಿ ಏನಿದೆ ಹಚ್ಕೊಳ್ಬಾರ್ದು. ಅತಿಯಾಗಿ ನಾವು ಅದನ್ನ ಸೇವಿಸ್ತಾ ಹೋದ್ರೆ ಅದನ್ನ ಸಿಕ್ಕುವಂತ ತುಷ್ಟಿಗುಣನು ಸಹ ನಮ್ಗೆ ಏನಾಗುತ್ತೆ ಕಡಿಮೆನೆ ಆಗುತ್ತೆ. ಓಕೆ, ಸೊ ಈ ಒಂದು ತುಷ್ಟಿಗುಣ ಶೂನ್ಯಕ್ಕೂ ಸಹ ಇಳಿಬಹುದು. ಅಲ್ಲಿಂದ ಶೂನ್ಯಕ್ಕಾದ್ಮೇಲೆ ಅದು ಋಣಾತ್ಮಕವಾಗಿನೂ ಸಹ ಕಡಿಮೆ ಆಗ್ತಾ ಹೋಗ್ಬೋದು. ಇದನ್ನೇ ಬಂದು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೇವೆ. ನೋಡಿ, ಒಂದು ರೊಟ್ಟಿನ ಸೇವಿಸಿದಾಗ ನಮ್ಗೆ ಸಿಕ್ಕಿದ್ದಂತ ಸೀಮಾಂತ ತುಷ್ಟಿಗುಣ 10.
ಎರಡನೇ ಒಂದು ರೊಟ್ಟಿನ ಸೇವಿಸಿದಾಗ ನಮ್ಗೆ ಸಿಕ್ಕಿದಂತ ಸೀಮಾಂತ ಏನಿದೆ ತುಷ್ಟಿಗುಣ 8. ಅದೇ ರೀತಿ 3ನೇ ರೊಟ್ಟಿನ ಸೇವಿಸಿದಾಗ ನಮ್ಗೆ ಸಿಕ್ಕಿದ್ದಂತ ಸೀಮಾಂತ ತುಷ್ಟಿಗುಣ ಅಥವಾ ಮಾರ್ಜಿನಲ್ ಯುಟಿಲಿಟಿ 5. ಅದೇ ರೀತಿ 4ನೇ ದಿನ ನಾವು ಸೇವಿಸಿದಾಗ 3 ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ಸಿಕ್ಕಿದೆ. ಹಾಗೆ 5ನೇದು ತಗೊಂಡಾಗ ನಮ್ಗೆ 0. ಇದರಿಂದ ಮಾರ್ಜಿನಲ್ ಯುಟಿಲಿಟಿ ನಮ್ಗೆ ನೆಕ್ಸ್ಟ್ ತಿಂತಾ ಹೋದಷ್ಟು ನಮ್ಗೆ ಅದೇನಾಗುತ್ತೆ, ನೆಗೆಟಿವ್ ಅಂದ್ರೆ ಋಣಾತ್ಮಕವಾಗಿ ಹೋಗ್ತಾ ಹೋಗುತ್ತೆ. ಇದನ್ನ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಇಳಿಮುಖ, ಹೆಸರನ್ನೇ ಸೂಚಿಸೋ ತರ ನಾವು ಹೇಳ್ಬೋದು. ಹೆಸರೇ ಸೂಚಿಸ್ತಾ ಇದೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಇದನ್ನ ನಾವು ಕರಿತೇವೆ. ಓಕೆ, ಸೊ ಈ ಒಂದು ಕ್ಷೀಣಿಸುವ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತುಷ್ಟಿಗುಣದ ಲಾ ಆಫ್ ಲಿಮಿಟೇಷನ್ಸ್, ಕಾನೂನಿಗೆ ಸಂಬಂಧಪಟ್ಟಂತ ಒಂದು ವಿನಾಯಿತಿಗಳಿದೆ. ಈ ಕೆಳಗಿನ ಸಂದರ್ಭಗಳಲ್ಲಿ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಅನ್ನೋದು ಅಪ್ಲೈ ಆಗೋದಿಲ್ವಂತೆ. ಯಾವುದು? ಅದರಲ್ಲಿ ಒಂದು ಸಣ್ಣ ಘಟಕ ಅಂದ್ರೆ ಸರಕುಗಳ ಆರಂಭಿಕ ಘಟಕಗಳು ಅತ್ಯಂತ ಚಿಕ್ಕ ಗಾತ್ರದಲ್ಲಿರುತ್ತೆ. ಇದರಲ್ಲಿ ಕಾನೂನು ಈ ಒಂದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಬಂದು ಇದಕ್ಕೆ ಅಪ್ಲೈ ಆಗೋದಿಲ್ಲ. ಉದಾಹರಣೆಗೆ ಒಂದು ಚಮಚದೊಂದಿಗೆ ನಾವು ನೀರು ಕುಡಿತೀವಿ. ಅಂತಹ ಸಂದರ್ಭಗಳಲ್ಲಿ ಆರಂಭದಲ್ಲಿ ಹೆಚ್ಚುವರಿ ಘಟಕಗಳಿಂದ ಪಡೆದ ಉಪಯುಕ್ತತೆಯು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕಾನೂನು ಸ್ವಲ್ಪ ಸಮಯದವರೆಗೆ ಕಾರ್ಯನಿರ್ವಹಿಸುವುದಿಲ್ಲ. ಬಳಕೆಯಲ್ಲಿ ಒಂದು ಹಂತವನ್ನು ತಲುಪಿದ ನಂತರವೇ ಈ ಒಂದು ಕನಿಷ್ಠ ಉಪಯುಕ್ತತೆಯು ಕಡಿಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಇದು ತುಂಬಾ ಏನಿದೆ ಅಕ್ಷರ ಸತ್ಯ, ನಿಜ ಅಂತ ಹೇಳ್ಬೋದಲ್ಲ ವಿದ್ಯಾರ್ಥಿಗಳೇ. ಓಕೆ, ಅದೇ ರೀತಿ ರೇರ್ ಆರ್ಟಿಕಲ್ಸ್ ಅಂದ್ರೆ ಅಪರೂಪದ ವರ್ಣಚಿತ್ರಗಳು, ಚಿನ್ನ ಮತ್ತು ವಜ್ರ ಮತ್ತೆ ಹಣ, ಅದೇ ರೀತಿ ಆಭರಣಗಳಂತಹ ಏನಿದೆ ಅಪರೂಪದ ವಸ್ತುಗಳು, ಕುತೂಹಲಕಾರಿ ಇರುವಂತ ವಿಚಾರಗಳಲ್ಲೂ ಅಥವಾ ವಸ್ತುಗಳಲ್ಲೂ ಸಹ ನಮ್ಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಪ್ಲಿಕಬಲ್ ಆಗೋದಿಲ್ಲ, ಅನ್ವಯಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಚಿನ್ನ ಎಷ್ಟು ಸಿಗ್ತಾ ಇದ್ರು ಅವನು ಜಾಸ್ತಿ ಸಿಕ್ತಷ್ಟು ಅವನಿಗೆ ಇನ್ನ ತುಷ್ಟಿಗುಣ ಜಾಸ್ತಿ ಆಗ್ತಾ ಹೋಗುತ್ತೆ, ಅವನಿಗೆ ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಈ ಒಂದು ಚಿನ್ನ ಅಥವಾ ವಜ್ರ ಅಥವಾ ಆಭರಣಗಳಿಗೆ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಅನ್ವಯಿಸುವುದಿಲ್ಲ. ಈ ಒಂದು ಸರಕುಗಳಿಗೆ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣನ ಅನ್ವಯ ಮಾಡಿ ಹೇಳೋದಿಕ್ಕಾಗೋದಿಲ್ಲ ಅಂತ ಈ ಒಂದು ವಿಚಾರವಾಗಿ ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ. ಕಾನೂನಿನ ಟೀಕೆ ಅಂದ್ರೆ ಈ ಒಂದು ಮಾರ್ಜಿನಲ್ ಯುಟಿಲಿಟಿ ಕಡಿಮೆ ಆಗುವ ನಿಯಮವನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ಸಹ ಇದನ್ನ ಟೀಕೆ ಮಾಡಿದ್ದಾರೆ, ಕ್ರಿಟಿಸೈಸ್ ಮಾಡಿದ್ದಾರೆ. ಸೊ ಉಪಯುಕ್ತತೆಯ ಮಾಪನ ಸಾಧ್ಯವಿಲ್ಲ ಅಂದ್ರೆ ತುಷ್ಟಿಗುಣವನ್ನ ಅಳಿಯೋದಕ್ಕಾಗೋದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಈ ವಿಧಾನದ ಪ್ರಮುಖ ಟೀಕೆ ಎಂದರೆ ಕಾರ್ಡಿನಲ್ ಸಂಖ್ಯೆಗಳಲ್ಲಿ ಉಪಯುಕ್ತತೆಯನ್ನ ಅಳಿಯಲು ಸಾಧ್ಯವಿಲ್ಲ. ಉಪಯುಕ್ತತೆಯು ಮಾನಸಿಕವಾದಂತಹ ವಿದ್ಯಮಾನ. ಇದನ್ನ ನಾನು ನಿಮಗೆ ತುಷ್ಟಿಗುಣದ ಲಕ್ಷಣಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ವಿವರಿಸ್ತಾನೆ ಹೇಳಿದ್ದೆ. ಇದು ಒಂದು ಮಾನಸಿಕವಾದಂತಹ ವಿದ್ಯಮಾನ, ಭೌತಿಕತೆ ಇರೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಓಕೆ, ಆದ್ರಿಂದ ಇದನ್ನು ಅಳಿಯೋದಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ಒಬ್ಬ ವ್ಯಕ್ತಿಯಲ್ಲಿರುವಂತ ಒಂದು ಒಳ್ಳೆ ಕ್ವಾಲಿಟಿನ ನಾವು ಯಾವ ರೀತಿ ಹೇಳ್ಬೋದು? ಅವನಲ್ಲಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅಥವಾ ಬಿಹೇವಿಯರ್ನ ನಾವು ಹೇಗೆ ಅಳಿಯೋದಕ್ಕಾಗತ್ತೆ? ಅವನು 2 ಸತಿ ಬಿಹೇವಿಯರ್ ಚೆನ್ನಾಗಿದೆ, 3ನೇ ಒಂದು ಲೆವೆಲ್ ಅಲ್ಲಿ ಅವನ ಬಿಹೇವಿಯರ್ ಚೆನ್ನಾಗಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನಿಜ ಜೀವನದಲ್ಲಿ ನಾವು ಉತ್ಪನ್ನದ ಉಪಯುಕ್ತತೆಯನ್ನ ಪದಗಳಲ್ಲಿ ಮಾತ್ರ ವಿವರಿಸಬಹುದೇ ಹೊರತು ಅದನ್ನ ನಂಬರ್ಸ್ ಅಲ್ಲಿ ಏನಿದೆ ಅದನ್ನ ಅಳಿಯೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಅರ್ಥಶಾಸ್ತ್ರಜ್ಞರು ಈ ಒಂದು ಕಾನೂನಿನ ಬಗ್ಗೆ, ಈ ಒಂದು ಲಾ ಬಗ್ಗೆ ಅವರು ಟೀಕೆನ ವ್ಯಕ್ತಪಡಿಸಿದ್ದಾರೆ. ಹಣದ ಮಾರ್ಜಿನಲ್ ಯುಟಿಲಿಟಿ ಸ್ಥಿರವಾಗಿ ಉಳಿಯುವುದಿಲ್ಲ. ಅಂದ್ರೆ ಕಾರ್ಡಿನಲ್ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಹಣದ ಕನಿಷ್ಠ ಉಪಯುಕ್ತತೆಯು ಉದ್ದಕ್ಕೂ ಸ್ಥಿರವಾಗಿರುತ್ತದೆ ಎಂದು ನಂಬ್ತಾರೆ. ಆದಾಗ್ಯೂ ಒಬ್ಬ ವ್ಯಕ್ತಿಯು ಹಣವನ್ನು ಬಳಸಿದಾಗ ಹಣದ ಸ್ಟಾಕ್ ಕಡಿಮೆ ಆಗಿ ಉಳಿದ ಸ್ಟಾಕ್ ಅನ್ನ ಉಪಯುಕ್ತತೆಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ಉಪಯುಕ್ತತೆ ಯಾವಾಗ್ಲೂ ಸ್ವತಂತ್ರವಾಗಿರುವುದಿಲ್ಲ. ಓಕೆ, ಈ ಉಪಯುಕ್ತತೆ ಅಥವಾ ತುಷ್ಟಿಗುಣ ಅನ್ನೋದು ಯಾವಾಗ್ಲೂ ಸ್ವತಂತ್ರವಾಗಿರುವುದಿಲ್ಲ. ಯಾಕಂದ್ರೆ ಒಂದು ಸರಕುಗಳ ಉಪಯುಕ್ತತೆ ಇತರ ಸರಕುಗಳಿಂದ ಪ್ರಭಾವಿತವಾಗಿರುತ್ತೆ. ಅನೇಕ ಬಾರಿ ಗ್ರಾಹಕರು ಆದ್ಯತೆ ನೀಡ್ತಾರೆ, ಸಂಬಂಧಿತ ಸರಕುಗಳ ಸರಣಿಯನ್ನ ಸೇವಿಸ್ತಾರೆ. ಉದಾಹರಣೆಗೆ ಗ್ರಾಹಕರು ಆದ್ಯತೆ ನೀಡಬಹುದಾದ ಚಹಾದೊಂದಿಗೆ ಬಿಸ್ಕತ್ ಅನ್ನು ಇಷ್ಟಪಡಬಹುದು, ಅಥವಾ ಒಂದು ಟೀ ಜೊತೆಗೆ ಅವರು ಬೇರೆ ಒಂದು ತಿನಿಸುಗಳನ್ನು ಸಹ ಅವರು ತೆಗೆದುಕೊಳ್ಬಹುದು. ಅವಾಸ್ತವಿಕ ಊಹೆಗಳು
ಅಂದ್ರೆ ನಾವು ಕೆಲವೊಂದು ಅಸಂಪ್ಷನ್ಸ್ ಅನ್ನ ವಾಸ್ತವಿಕವಾಗಿ ನೋಡೋದೇ ಇಲ್ಲ, ಅವಾಸ್ತವಿಕವಾಗಿರುತ್ತೆ. ಕಾನೂನು ವಿವಿಧ ಅವಾಸ್ತವಿಕ ಊಹೆಗಳನ್ನ ಆಧರಿಸಿದೆ. ಇದು ಫ್ಯಾಷನ್ಗಾಗಿರ್ಬೋದು, ಅಥವಾ ರುಚಿಗೆ ಸಂಬಂಧಪಟ್ಟದಾಗಿರ್ಬೋದು, ಅಥವಾ ಆದಾಯದ ಆದ್ಯತೆಗಳಾಗಿರ್ಬೋದು. ಇದು ಯಾವುದೇ ಬದಲಾವಣೆಯನ್ನ ಊಹಿಸೋದಿಲ್ಲ. ಆಮೇಲೆ ನಿಜ ಜೀವನದಲ್ಲಿ ಪರಿಸರವು ಅತ್ಯಂತ ಕ್ರಿಯಾತ್ಮಕವಾಗಿದೆ ಮತ್ತು ಅಭಿರುಚಿ, ಫ್ಯಾಷನ್ ಇತ್ಯಾದಿ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗೆ ಹೊಸ ಉತ್ಪನ್ನಗಳೊಂದಿಗೆ ಸುಧಾರಿತ ವೈಶಿಷ್ಟ್ಯಗಳನ್ನ ಹೊಂದಿರುತ್ತೆ. ಹಾಗಾಗಿ ಗ್ರಾಹಕರ ಅಭಿರುಚಿ ಮತ್ತೆ ಆದ್ಯತೆಗಳು ಸಹ ಹಾಗಾಗಿ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಕಾನೂನು ಪ್ರಸ್ತುತ ಕ್ರಿಯಾತ್ಮಕ ಕಾಲದಲ್ಲಿ ಕಾರ್ಯನಿರ್ವಹಿಸಬಹುದು. ಕನಿಷ್ಠ 1 ಶತಮಾನದ ಹಿಂದೆ ಅದು ಕಾರ್ಯನಿರ್ವಹಿಸ್ತಾ ಇತ್ತು ಎಂದು ನಂಬಲಾದ ಅದೇ ರೂಪದಲ್ಲೂ ಸಹ ಈ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. ಹಾಗೆ ಗ್ರಾಹಕ ಸಮತೋಲನದ ಮೂಲಕ ಯುಟಿಲಿಟಿ ಅನಾಲಿಸಿಸ್ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ನ ನಾವು ಮುಂದಿನ ತರಗತಿನಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ. 4.6 ಗ್ರಾಹಕ ಸಮತೋಲನದ ಮೂಲಕ ಯುಟಿಲಿಟಿ ಅನಾಲಿಸಿಸ್. ಈ ಒಂದು ತರಗತಿನಲ್ಲಿ ನಾವು ಏನೆಲ್ಲ ಒಂದು ಕಾನ್ಸೆಪ್ಟ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನ ಮತ್ತೊಮ್ಮೆ ರಿವೈಸ್ ಮಾಡೋಣ ಅಥವಾ ಮತ್ತೊಂದ್ಸತಿ ಪುನರಾವರ್ತಿಸೋಣ ಅಂತ ಹೇಳ್ತಾ, ಮೊದಲನೇದಾಗಿ ಈ ಒಂದು ತರಗತಿಯಲ್ಲಿ ನಾವು ಯಾವ್ದಾದ್ರ ಬಗ್ಗೆ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಒಂದು ಗ್ರಾಹಕರ ವರ್ತನೆ, ಅದರ ಗ್ರಾಹಕರ ಅನುಭೋಗಿಯ ವರ್ತನೆಯ ಬಗ್ಗೆ ನಾವು ಇಂಟ್ರೊಡಕ್ಷನ್ ಅಂದ್ರೆ ಪೀಠಿಕೆಯನ್ನ ತಿಳ್ಕೊಂಡಿದ್ದೇವೆ. ಯಾಕೆ ಈ ಒಂದು ಗ್ರಾಹಕರ ವರ್ತನೆ ಅಥವಾ ಅನುಭೋಗಿಯ ವರ್ತನೆನ ತಿಳ್ಕೊಳ್ಬೇಕು ಒಬ್ಬ ಉತ್ಪಾದಕ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗೆ ಗ್ರಾಹಕರಿಗೆ ಯಾವ ಮಟ್ಟದಲ್ಲಿ ಅವರಿಗೆ ವಿಶೇಷವಾದಂತಹ ಸ್ಥಾನ ಇದೆ ಮಾರುಕಟ್ಟೆಯಲ್ಲಿ, ಅಥವಾ ಉತ್ಪಾದಕರು ಗ್ರಾಹಕರನ್ನ ಯಾವ ರೀತಿ ನೋಡ್ಬೇಕು, ಅಥವಾ ಈ ಒಂದು ಗ್ರಾಹಕರಿಗೆ ನಾವು ಮಾರುಕಟ್ಟೆಯಲ್ಲಿ ಅವ್ರಿಗೆ ನಾವು ಎಂತ ಸ್ಥಾನ ಕೊಟ್ಟಿದೀವಿ ಅಂತ ಎಲ್ಲ ನಾವು ತಿಳ್ಕೊಂಡಿದೀವಿ. ಗ್ರಾಹಕರ ಬಂದು ಒಂದು ಮಾರುಕಟ್ಟೆಯಲ್ಲಿ ಅತ್ಯಂತ ರಾಜನಂತೆ ಇರ್ತಾನೆ, ಅಥವಾ ಅವನು ಮಾರುಕಟ್ಟೆಯಲ್ಲಿ ಸಾರ್ವಭೌಮತ್ವತೆಯನ್ನ ಪಡ್ಕೊಂಡಿರ್ತಾನೆ. ಅಂದ್ರೆ ಗ್ರಾಹಕ ಬಂದು ಸಾರ್ವಭೌಮನಾಗಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಏನು ಬೇಡಿಕೆ ಇದೆ, ಅವನ ಒಂದು ಆಸೆಗಳೇನಿದೆ, ಅಥವಾ ಅವನ ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಒಂದು ವಸ್ತುಗೆ ಸಂಬಂಧಪಟ್ಟಂತೆ, ಇದನ್ನೆಲ್ಲನ ಅವನ ಒಂದು ವರ್ತನೆಯ ಮೇಲೆನೆ ಒಬ್ಬ ಉತ್ಪಾದಕ ಒಂದು ವಸ್ತುನ ಉತ್ಪಾದಿಸಿ ಮಾರುಕಟ್ಟೆಯಲ್ಲಿ ಅವನು ಏನ್ ಮಾಡ್ಬೇಕಾಗತ್ತೆ, ಮಾರುಕಟ್ಟೆಯಲ್ಲಿ ಅದನ್ನ ಮಾರಾಟ ಮಾಡ್ಬೇಕಾಗತ್ತೆ. ಆದ್ರಿಂದ ಗ್ರಾಹಕರ ವರ್ತನೆ ಅಥವಾ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಹಾಗೆ ಈ ಒಂದು ತರಗತಿನಲ್ಲಿ ನಾವು ಗ್ರಾಹಕರ ವರ್ತನೆಗೆ ಸಂಬಂಧಪಟ್ಟಂತೆ ಯುಟಿಲಿಟಿ ಅಂದ್ರೆ ತುಷ್ಟಿಗುಣ, ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಕಾನ್ಸೆಪ್ಟ್. ತುಷ್ಟಿಗುಣದ ಪರಿಭಾವನೆಗಳನ್ನ ಸಹ ನಾವು ತಿಳ್ಕೊಂಡ್ವಿ. ತುಷ್ಟಿಗುಣದ ಸಾಧನೆಗಳಿಗೆ ಪರಿಭಾವನೆಗಳಿಗೆ ಸಂಬಂಧಪಟ್ಟಂತೆ ತುಷ್ಟಿಗುಣ ಅಂದ್ರೆ ಏನು, ತುಷ್ಟಿಗುಣದ ಅರ್ಥ ಏನು. ತುಷ್ಟಿಗುಣ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ತುಷ್ಟಿಗುಣ ಅನ್ನೋದು ಮಾನವನ ಬಯಕೆಗಳನ್ನ ಈಡೇರಿಸುವ ಸರೂಕಿನಲ್ಲಿರುವ ಒಂದು ಗುಣ, ಅಥವಾ ನಾವು ಅದನ್ನ ಶಕ್ತಿ ಅಂತನೂ ಸಹ ಕರಿತೇವೆ. ಹಾಗೆ ಗ್ರಾಹಕನ ಒಂದು ನಡವಳಿಕೆಗೆ ಸಂಬಂಧಪಟ್ಟಂತೆ ಯುಟಿಲಿಟಿಯ ಲಕ್ಷಣ ಅಥವಾ ತುಷ್ಟಿಗುಣದ ಲಕ್ಷಣಗಳನ್ನ ನಾವು ಸಹ ತಿಳ್ಕೊಂಡಿದ್ದೇವೆ. ತುಷ್ಟಿಗುಣದ ಲಕ್ಷಣಗಳಿಗೆ ಬಂದಾಗ ತುಷ್ಟಿಗುಣ ಅನ್ನೋದು ಮಾನಸಿಕವಾದದ್ದು. ಹಾಗೆ ತುಷ್ಟಿಗುಣ ಅನ್ನೋದು ಉಪಯುಕ್ತತೆಗಿಂತ ಭಿನ್ನವಾಗಿರುತ್ತೆ. ಅಂದ್ರೆ ತುಷ್ಟಿಗುಣನೇ ಬೇರೆ, ಯೂಸ್ಫುಲ್ನೆಸ್ ಬೇರೆ ಆಗಿರುತ್ತೆ. ಅದೇ ರೀತಿ ತುಷ್ಟಿಗುಣವು ಭೌತಿಕ ಅಸ್ತಿತ್ವವನ್ನು ಸಹ ಪಡ್ಕೊಂಡಿರೋದಿಲ್ಲ. ಕರೆಕ್ಟ್ ಅಲ್ವಾ ವಿದ್ಯಾರ್ಥಿಗಳೇ? ಹಾಗೆ ತುಷ್ಟಿಗುಣ ವ್ಯಕ್ತಿಗತ ಪರಿಭಾವನೆ ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಿರುವಂತದ್ದು. ಹಾಗೆ ತುಷ್ಟಿಗುಣ ಮತ್ತು ಸಂತೋಷ ತೃಪ್ತಿಗಿಂತ ವಿಭಿನ್ನವಾಗಿರುತ್ತೆ. ಹೌದಲ್ವಾ ವಿದ್ಯಾರ್ಥಿಗಳೇ? ತುಷ್ಟಿಗುಣನೇ ಬೇರೆ, ತೃಪ್ತಿನೇ ಬೇರೆ, ಅದೇ ರೀತಿ ಸಂತೋಷನೇ ಬೇರೆ. ತುಷ್ಟಿಗುಣ ಅನ್ನೋದು ನಾವು ಒಂದು ವಸ್ತುನ ಅನುಭವಿಸಿದಾಗ ಅಥವಾ ಅದನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ತುಷ್ಟಿಗುಣ ಅನ್ನೋದು ಸಿಗಬಹುದು, ಸಿಗದೇನೂ ಇರ್ಬೋದು. ತುಷ್ಟಿಗುಣ ನೈತಿಕ ನೆಲೆಗಟ್ಟನ್ನು ಹೊಂದಿಲ್ಲ. ಅಂದ್ರೆ ಯಾವುದೇ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸು ಸಹ ನಾವು ನೋಡೋದಕ್ಕಾಗೋದಿಲ್ಲ. ಸೊ ಅದನ್ನ ನಾವು ತುಷ್ಟಿಗುಣದ ಅರ್ಥ ಮತ್ತು ತುಷ್ಟಿಗುಣದ ಲಕ್ಷಣಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಉಪಯುಕ್ತತೆ ಅಂದ್ರೆ ತುಷ್ಟಿಗುಣ ಆದ ನಂತರ ಯುಟಿಲಿಟಿ ಅಂದ್ರೆ ತುಷ್ಟಿಗುಣ ಎಂದ್ರೇನು, ಹಾಗೆ ವಾಂಟ್ ಮತ್ತೆ ಯುಟಿಲಿಟಿ ಬಳಕೆ ಮತ್ತು ನಡುವಿನ ಸಂಬಂಧದ ತೃಪ್ತಿಯನ್ನು ಸಹ ನಾವು ತಿಳ್ಕೊಂಡಿದ್ದೇವೆ.
ಸೊ ಇಲ್ಲಿ ವಾಂಟ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಅದು ಅವನಿಗೆ ಅವನ ಒಂದು ಜೀವನಕ್ಕೆ ಬೇಕೇ ಬೇಕು ಅಂತ ನಾವು ಹೇಳಲ್ಲ, ತುಂಬಾ ಅಗತ್ಯವಾಗಿರೋದಿಲ್ಲ. ವಾಂಟ್ ಅನ್ನೋದು ನಾವು ಪ್ರತಿಯೊಂದು ಒಬ್ಬ ಮನುಷ್ಯನಿಗೂ ಸಹ ಆಸೆಗಳು ಅನ್ನೋದು ಇದ್ದೇ ಇರುತ್ತೆ. ಆ ಆಸೆಗಳು ಬಂದು ಅನ್ಲಿಮಿಟೆಡ್ ಆಗಿರುತ್ತೆ. ಅಂದ್ರೆ ಈ ಒಂದು ಎಕನಾಮಿಕ್ಸ್ ಅಲ್ಲಿ ಅಥವಾ ಒಂದು ಅರ್ಥಶಾಸ್ತ್ರದಲ್ಲಿ ನಾವೇನು ಅಂತ ಹೇಳಿದ್ರೆ, ಮಾನವನ ಬಯಕೆಗಳಿಗೆ ಮಿತಿ ಅನ್ನೋದಿಲ್ಲ. ಮಾನವನ ವಾಂಟ್ ಅನ್ನೋದು ಯಾವಾಗ್ಲೂ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಈ ಒಂದು ಬಯಕೆಗಳನ್ನ ನಾವು ಈಡೇರಿಸ್ಕೊಳ್ಬಹುದು, ಈಡೇರಿಸ್ಕೊಳ್ದೇನೂ ಇರ್ಬೋದು. ಆದ್ರೆ ವಾಂಟ್ ಅನ್ನೋದು ನೀಡ್ ಆಗೋದಿಲ್ಲ. ಅಂದ್ರೆ ಅಗತ್ಯತೆನೇ ಬೇರೆ, ವಾಂಟೇ ಬೇರೆ. ಹಾಗೆ ಯುಟಿಲಿಟಿನೇ ಬೇರೆ, ಬಳಕೆನೇ ಬೇರೆ. ಹಾಗೆ ಕನ್ಸಂಪ್ಷನ್ ಸಹ ಬಳಕೆ ಅಂತ ಕರಿತೀವಿ. ಹಾಗೆ ತೃಪ್ತಿನೇ ಸಹ ಬೇರೆ ಆಗಿರುತ್ತೆ. ಉಪಯುಕ್ತತೆಗೆ ಅಂದ್ರೆ ತುಷ್ಟಿಗುಣಕ್ಕೆ ಸಂಬಂಧಿಸಿದಂತೆ 3 ಪರಿಕಲ್ಪನೆಗಳನ್ನ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಆ 3 ಪರಿಕಲ್ಪನೆಗಳಲ್ಲಿ ಒಂದು ಇನಿಷಿಯಲ್ ಯುಟಿಲಿಟಿ, ಇನ್ನೊಂದು ಟೋಟಲ್ ಯುಟಿಲಿಟಿ, ಮತ್ತೆ ಮೂರನೇದು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಮೊದಲನೇದನ್ನ ನಾವು ಆರಂಭಿಕ ಉಪಯುಕ್ತತೆ. ಆರಂಭಿಕ ಉಪಯುಕ್ತತೆ ಅಂದ್ರೆ ಏನು? ಒರಿಜಿನಲ್ ಯುಟಿಲಿಟಿ ಅಂದ್ರೆ ಮೊದಲ ಘಟಕದಿಂದ ನಮಗೆ ಸಿಕ್ಕಿದಂತ ಒಂದು ಏನು ತುಷ್ಟಿಗುಣ. ಮೊದಲ ಒಂದು ಘಟಕ ಅಂದ್ರೆ ಫಸ್ಟ್ ನಾವೊಂದು ಯೂನಿಟ್ ನಾವು ಕನ್ಸ್ಯೂಮ್ ಮಾಡಿದಾಗ ಅಥವಾ ಸೇವಿಸಿದಾಗ ನಮ್ಗೆ ಸಿಕ್ಕುವಂತ ಒಂದು ಘಟಕ, ಒಂದು ತುಷ್ಟಿಗುಣನ ನಾವು ಆರಂಭಿಕ ಅಥವಾ ಇನಿಷಿಯಲ್ ಯುಟಿಲಿಟಿ ಅಂತ ಕರಿತೇವೆ. ಅದೇ ರೀತಿ ಒಟ್ಟು ತುಷ್ಟಿಗುಣ. ಒಟ್ಟು ತುಷ್ಟಿಗುಣನ ನಾವು ಒಟ್ಟು ಉಪಯುಕ್ತತೆ ಅಂತಾನು ಕರಿತೀವಿ. ಈ ಒಂದು ಒಟ್ಟು ಉಪಯುಕ್ತತೆನ ನಾನು ಆಲ್ರೆಡಿ ಹೇಳಿದೆ. ಅನುಭೋಗಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನ ಅನುಭೋಗಿಸಿದಾಗ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವನ್ನ ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತೇವೆ. ಹಾಗೆ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ ನಾವು ಅದನ್ನ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ ಅಂತ ಹೇಳಿದೆ. ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು? ಇದನ್ನ ಈ ಒಂದು ಸೀಮಾಂತ ತುಷ್ಟಿಗುಣನ ನಾವು ಹೇಗೆ ಹೇಳ್ತೀವಿ ಅಂದ್ರೆ, ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ, ಹೆಚ್ಚುವರಿ ಘಟಕ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹಾಗೆ ಒಟ್ಟು ಉಪಯುಕ್ತತೆ ಅಥವಾ ಒಟ್ಟು ತುಷ್ಟಿಗುಣಗೆ ನಾವು TUN = U1 + U2 + U3 = UN ಅಂತಾನೂ ಸಹ ನಾವು ಸೂತ್ರದಿಂದ ನಾವು ಪರಿಚಯಿಸಬಹುದು. ಹಾಗೆ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣನ ನಾವು ಯಾವ ರೀತಿ ನಾವು ಸೂತ್ರದ ಮುಖಾಂತರ ತೋರಿಸಬಹುದು ಅಂತ ಹೇಳಿದ್ರೆ, ಮಾರ್ಜಿನಲ್ ಯುಟಿಲಿಟಿ MUN = TUN - TUN - 1 ಅಂತಾನೂ ಸಹ ನಾವು ಹೇಳಬಹುದು. ಹಾಗೆ ಈ ಒಂದು ಕೋಷ್ಟಕದ ಮುಖಾಂತರನೂ ಸಹ ನಾವು ಒಟ್ಟು ಯುಟಿಲಿಟಿ ಅಂದ್ರೆ ಒಟ್ಟು ತುಷ್ಟಿಗುಣ ಹಾಗೂ ಮಾರ್ಜಿನಲ್ ಅಂದ್ರೆ ಸೀಮಾಂತ ತುಷ್ಟಿಗುಣದ ಬಗ್ಗೆನೂ ಸಹ ನಾವು ತಿಳ್ಕೊಂಡಿದೀವಿ ವಿದ್ಯಾರ್ಥಿಗಳೇ. ಈ ಉಪಯುಕ್ತತೆಯ ಮಾಪನ ಅಂದ್ರೆ ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ ತುಷ್ಟಿಗುಣದ ಮಾಪನ ಅಂದ್ರೆ ಮೆಜರ್ಮೆಂಟ್. ತುಷ್ಟಿಗುಣನ ನಾವು ಮೆಜರ್ ಮಾಡಬಹುದು ಅಂತ ನಮ್ಮ ಒಂದು ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಆಲ್ಫ್ರೆಡ್ ಮಾರ್ಷಲ್ ಅವರು ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್ ಅನ್ನ ಅವರು ಜಾರಿಗೆ ತಂದ್ರು. ಈ ಒಂದು ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್ ನ ನಾವು ಸಂಖ್ಯಾಸೂಚಕ ಪದ್ಧತಿ ಅಂತ ಕರಿತೀವಿ. ಸಂಖ್ಯಾಸೂಚಕ ಪದ್ಧತಿಯ ಮುಖಾಂತರ ನಾವು ತುಷ್ಟಿಗುಣವನ್ನ ಮಾಪನ ಮಾಡಬಹುದು ಅಥವಾ ಅದನ್ನ ಅಳಿಬಹುದು ಅಂತ ಹೇಳಿ ಈ ಒಂದು ಅರ್ಥಶಾಸ್ತ್ರಜ್ಞರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮೂಲಭೂತ ಊಹೆಗಳು ಅಥವಾ ಆದ್ಯತೆಗಳನ್ನು ಸಹ ನಾವು ಚರ್ಚೆ ಮಾಡಿದ್ದೇವೆ. ಸೊ ಮೂಲಭೂತ ಊಹೆಗಳು ಅಂತ ಹೇಳಿದ್ರೆ ಫಂಡಮೆಂಟಲ್ ಅಸಂಪ್ಷನ್ಸ್. ಸೊ ಫಂಡಮೆಂಟಲ್ ಅಸಂಪ್ಷನ್ಸ್ ಬಗ್ಗೆನೂ ಸಹ ನಾನು ಹೇಳ್ಕೊಟ್ಟಿದ್ದೇನೆ. ಅದರಲ್ಲಿ ಗ್ರಾಹಕರ ಆದ್ಯತೆಗಳಾಗಿರ್ಬೋದು, ಬಜೆಟ್ ನಿರ್ಬಂಧಗಳಾಗಿರ್ಬೋದು, ಹಾಗೆ ಗ್ರಾಹಕರ ಆಯ್ಕೆ ಆಗಿರ್ಬೋದು, ಈ 3 ಅಂಶಗಳನ್ನ ನಾವು ಮೂಲಭೂತ ಊಹೆಗಳು ಅಂತಾನೂ ಸಹ ಕರಿತೇವೆ. ಗ್ರಾಹಕ ಆದ್ಯತೆಗಳ ಬಗ್ಗೆ ಊಹೆಗಳನ್ನು ಸಹ ನಾವು ತಿಳ್ಕೊಂಡಿದ್ದೇವೆ. ಕಾರ್ಡಿನಲ್ ಯುಟಿಲಿಟಿ ಇದರ ಒಂದು ವಿಶ್ಲೇಷಣೆ ಸಹ ನಾನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಕಾರ್ಡಿನಲ್ ಯುಟಿಲಿಟಿನ ನಾವು ಸಂಖ್ಯಾಸೂಚಕ ವಿಧಾನ ಅಂತ ಕರಿತೀವಿ. ಈ ಒಂದು ಅನುಭೋಗಿಯ ವರ್ತನೆಯನ್ನು ವಿಭಿನ್ನ ಮಾರ್ಗಗಳ ಮೂಲಕ ನಾವು ವಿಶ್ಲೇಷಿಸಲು ಸಾಧ್ಯವಾಗುತ್ತೆ. ಅದರಲ್ಲಿ ಒಂದು ಸಂಖ್ಯಾಸೂಚಕ ವಿಧಾನ ಅನ್ನೋದು, ಇನ್ನೊಂದು ಸ್ಥಾನ ದರ್ಶಕ
ವಿಧಾನ ಅಂದ್ರೆ ಆರ್ಡಿನಲ್ ಯುಟಿಲಿಟಿ. ನಾವು ಮುಂದಿನ ತರಗತಿಗಳಲ್ಲಿ ಆರ್ಡಿನಲ್ ಯುಟಿಲಿಟಿನ ಈ ಒಂದು ಅನುಭೋಗಿಯ ವರ್ತನಾ ಸಿದ್ಧಾಂತವನ್ನ ಸ್ಥಾನದರ್ಶಕ ವಿಧಾನದ ಮುಖಾಂತರ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗೆ ಈ ಒಂದು ಸಂಖ್ಯಾ ಸೂಚಕ ವಿಧಾನ ನಿಮ್ಗೆ ಅರ್ಥ ಆಗಿದೆ ಅಂತ, ಮನದಟ್ಟಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಒಂದು ಸಂಖ್ಯಾ ಸೂಚಕ ವಿಧಾನ ಅಂತಂದ್ರೆ ನಂಬರ್ಸ್ ಮುಖಾಂತರ ಅಥವಾ ಸಂಖ್ಯೆಗಳ ಮುಖಾಂತರ ಅಥವಾ ಅಂಕಗಣಿತ ಸಂಖ್ಯೆಗಳಿಂದ ನಾವು ಇದನ್ನ ಗುರುತಿಸಬಹುದು ಅಂತ ಹೇಳಿದ್ದೆ. 1, 2, 3, 4, 5, 6 ಈ ರೀತಿ ಮುಂತಾದ ಒಂದು ಸಂಖ್ಯೆಗಳ ಮುಖಾಂತರ ತುಷ್ಟಿಗುಣವನ್ನ ಅಳೆಯಲು ಬಳಸುವ ಒಂದು ವಿಧಾನನ ನಾವು ಸಂಖ್ಯಾ ಸೂಚಕ ವಿಧಾನ ಅಂತ ಕರಿತೇವೆ. ಈ ಒಂದು ಸಂಖ್ಯಾ ಸೂಚಕ ವಿಧಾನವನ್ನ ಸಂಖ್ಯಾ ದರ್ಶಕ ಅಂಕಿಗಳನ್ನು ಪ್ರಮಾಣೀಕರಿಸಲು ಅಥವಾ ಮಾಪನ ಮಾಡಲು ಸಾಧ್ಯವಿದೆ. ಸೊ ಸಂಖ್ಯಾ ದರ್ಶಕ ತುಷ್ಟಿಗುಣ ಅಂದ್ರೆ ಏನಾಗಾದ್ರೆ ಮಾಪನ ಮಾಡಲು ಸಾಧ್ಯವಿರುವ ತುಷ್ಟಿಗುಣವನ್ನ ಸಂಖ್ಯಾ ದರ್ಶಕ ತುಷ್ಟಿಗುಣ ಅಂತಾನು ನಾವು ಕರಿತೇವೆ. ಅದೇ ರೀತಿ ಇದಕ್ಕೆ ಒಂದು ನಾನು ಉದಾಹರಣೆನೂ ಸಹ ಹೇಳಿದ್ದೆ. ಉದಾಹರಣೆ ಸೇಬು ಹಣ್ಣಿಂದು ಮತ್ತು ಕಿತ್ತಲೆ ಹಣ್ಣಿಂದು. ಸೊ ನಾವು ಒಂದು ಸೇಬನ್ನ ಸೇವಿಸಿದಾಗ ಸಿಕ್ಕುವಂತ 10 ಒಂದು ಸೇಬಿನಿಂದ ದೊರೆಯುವಂತಹ ತುಷ್ಟಿಗುಣನ 10 ಘಟಕಗಳು ಅಂತಾನು ಹೇಳ್ಬೋದು. ಹಾಗೆ ಕಿತ್ತಲೆ ಹಣ್ಣನ್ನು ಸೇವಿಸಿದಾಗ ಸಿಕ್ಕುವಂತ 15 ಘಟಕಗಳ ತುಷ್ಟಿಗುಣ ಅಂತಾನು ಹೇಳ್ಬೋದು. ಹಾಗೆ ಈ ಒಂದು ಕಿತ್ತಲೆ ಹಣ್ಣಿನ ದೊರೆಯುವ ತುಷ್ಟಿಗುಣ ಸೇಬಿನಿಂದ ದೊರೆಯುವ ತುಷ್ಟಿಗುಣಕ್ಕಿಂತ 1.5 ಹೆಚ್ಚಾಗಿದೆ ಅಂತ ಒಂದು ನಾವು ಡಿಫ್ರೆನ್ಸ್ ಅನ್ನು ಸಹ ನಾವು ಹೇಳ್ಬೋದು. ಹಾಗಾದ್ರೆ ಕಾರ್ಡಿನಲ್ ಯುಟಿಲಿಟಿ ಅಥವಾ ಸಂಖ್ಯಾ ಸೂಚಕ ಪದ್ಧತಿ ನಿಮ್ಗೆಲ್ಲರಿಗೂ ಮನದಟ್ಟಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಈ ವಿಧಾನದ ಕೆಲವೊಂದು ಊಹೆಗಳನ್ನು ಸಹ ನಾನು ಹೇಳ್ಕೊಟ್ಟಿದ್ದೇನೆ. ಸೊ ಕ್ಷೀಣಿಸುತ್ತಿರುವ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಈ ಒಂದು ಕ್ಷೀಣಿಸುತ್ತಿರುವ ಕನಿಷ್ಠ ಉಪಯುಕ್ತತೆಯ ಕಾನೂನು. ಸೊ ಇದನ್ನು ಏನಿದೆ ನಾವು ಈ ಒಂದು ತುಷ್ಟಿಗುಣವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದೀವಿ. ಒಂದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇನ್ನೊಂದು ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಸೊ ಈ ಒಂದು ಕ್ಷೀಣಿಸುತ್ತಿರುವ ಅಥವಾ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನೂ ಸಹ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನ ನಾವು ಈ ಒಂದು ಕೋಷ್ಟಕದ ಮುಖಾಂತರನೂ ಸಹ ನಾನು ನಿಮ್ಗೆ ವಿವರಿಸಿದ್ದೀನಿ ವಿದ್ಯಾರ್ಥಿಗಳೇ. ದಯವಿಟ್ಟು ಮತ್ತೊಂದ್ಸತಿ ನಾವು ಈ ಒಂದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನ ಓದ್ಬೇಕಾಗುತ್ತೆ. ಇನ್ನು ಆಳವಾಗಿ ನಾವು ಇದನ್ನ ಚರ್ಚೆ ಮಾಡೋಣ ಮುಂದಿನ ಒಂದು ತರಗತಿಗಳಲ್ಲಿ. ದಯವಿಟ್ಟು ಈ ಒಂದು ಎಲ್ಲ ಒಂದು ವಿಚಾರಗಳನ್ನು ತಮ್ಮ ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳಿ, ಅದನ್ನ ಓದ್ಕೊಳ್ಳಿ. ಏನಾದ್ರೂ ನಿಮ್ಗೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ದಯವಿಟ್ಟು ನಿಮ್ಮ ಒಂದು ಸಂಸ್ಥೆಗಳಿಗೆ ತಿಳಿಸಿ. ಆ ಒಂದು ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಕಾನ್ಸೆಪ್ಟ್ಗಳನ್ನ ತುಂಬಾ ನಿಷ್ಠೆಯಿಂದ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ ನಾನು ಭರವಸೆನ ಕೊಡ್ತೀನಿ. ಹಾಗೆ ಕಾನೂನಿನ ಟೀಕೆಗಳನ್ನು ಸಹ ನಾನು ಈ ಒಂದು ಕ್ಲಾಸ್ನಲ್ಲಿ ತರಗತಿನಲ್ಲಿ ಹೇಳಿಕೊಟ್ಟಿದ್ದೇನೆ. ಮುಂದಿನ ತರಗತಿಗಳಲ್ಲಿ ನಾವು ಗ್ರಾಹಕ ಸಮತೋಲನದ ಮೂಲಕ ಯುಟಿಲಿಟಿ ಅನಾಲಿಸಿಸ್ ಅಂದ್ರೆ ತುಷ್ಟಿಗುಣ ಅನಾಲಿಸಿಸ್ ನ ತಿಳ್ಕೊಳ್ಳೋಣ. ಈ ಒಂದು ಮುಂದಿನ ತರಗತಿನಲ್ಲಿ ಸುಮಾರು 1 ತಾಸು ನಮಗೆ ಗ್ರಾಹಕ ಸಮತೋಲನದಿಂದ ನಾವು ಮುಂದಿನ ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಕನ್ಸ್ಯೂಮರ್ ಸರ್ಪ್ಲಸ್, ಗ್ರಾಹಕರ ಹೆಚ್ಚುವರಿ ಅಥವಾ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಇದನ್ನ ನಾವು ಕರಿತೀವಿ. ಈ ವಿಚಾರವಾಗಿನೂ ಸಹ ನಾವು ಮುಂದಿನ ತರಗತಿನಲ್ಲಿ ತಿಳಿದುಕೊಳ್ಳೋಣ. ಸೊ ಮಾನಸಿಕ ಈ ಒಂದು ನಾವು ಅನುಭೋಗಿಯ ವರ್ತನ ಸಿದ್ಧಾಂತವನ್ನು ಇಲ್ಲಿಯವರೆಗೂ ಚರ್ಚಿಸಲು ನನಗೆ ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೂ ಹಾಗೂ ಈ ಒಂದು ತರಗತಿಯನ್ನು ಕೇಳಿಸಿಕೊಂಡ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಾನು ಏನೆಲ್ಲ ಒಂದು ವಿಷಯಗಳನ್ನ ಚರ್ಚೆ ಮಾಡ್ತೀನಿ ಅದನ್ನ ದಯವಿಟ್ಟು ಆಲಿಸಿ ಅದನ್ನ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು.